ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ಇಲ್ಲಿ ಬಂದಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಆಲ್ಟರ್ನೇಟಿವ್ ಡೇಸಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ರೀಡಿಂಗ್ ನೀವು ಕೇಳಿರುವಂಥ ಕ್ವೆಶನ್ ಮೇಲೆ ಇರುತ್ತೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಫೀಲ್ ಫ್ರೀ ಟು ಡ್ರಾಪ್ ಯಾವ ಕ್ವೆಶನ್ ಡ್ರಾಪ್ ಮಾಡಬೇಕು, ಅದನ್ನ ಯಾವ ಕ್ವೆಶನ್ ಮೇಲೆ ರೀಡಿಂಗ್ ಮಾಡಬೇಕು ಅದನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಸೊ ಈ ಒಂದು ರೀಡಿಂಗ್ ಆಲ್ರೆಡಿ ತಮ್ನೇನಲ್ಲಿ ನೋಡಿರ್ತೀರ ಏನ್ರ ಬಗ್ಗೆ ಅಂತ. ಎಸ್, ಇದು ಬಂದ್ಬಿಟ್ಟು 3 years ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೋ ಮ್ಯಾಟರ್, ಟೈಮ್ ಮ್ಯಾಟರ್ ಆಗಲ್ಲ. ಇವತ್ತಿಂದ ನೆಕ್ಸ್ಟ್ 3 years ಆದ್ಮೇಲೆ ಏನೆಲ್ಲ ಚೇಂಜಸ್ ನಿಮ್ಮ ಒಂದು ಪರ್ಸ್ನಾಲಿಟಿಲಿ ನೀವು ನೋಡ್ತೀರಾ ಅಂತ ನೋಡೋಣ. ಓಕೆ, ಸೊ ಎಲ್ಲ ವಿಡಿಯೋ ತರ 2 ಆಪ್ಷನ್ ಇರುತ್ತೆ. ಹೋಗೋದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗಾಯ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಮೆಸೇಜ್ ಎಟ್ ದ ಎಂಡ್ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಅಗೈನ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ. ನೀವು ಡೈರೆಕ್ಟಾಗಿ ಬರ್ಬೋದು, ಡೈರೆಕ್ಟಾಗಿ ಟೆಕ್ಸ್ಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ರೀಡಿಂಗಲ್ಲಿ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ಟೆಕ್ಸ್ಟ್ ಮಾಡ್ಬೋದು. ಓಕೆನಾ? ಸೊ ಎಸ್, ಆಪ್ಷನ್ಸಿಗೆ ಹೋಗೋದಕ್ಕೂ ಮುಂಚೆ ಏನೆಲ್ಲ ನಾವು ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್, ನಿಮ್ಮ ಪ್ರೆಸೆಂಟ್ ಸೆಲ್ಫ್, ನೀವಿವಾಗ ಕರೆಂಟ್ ಎನರ್ಜಿ ನಿಮ್ದು ಹೇಗಿದೆ ಅದಕ್ಕೊಂದು ಕಾರ್ಡ್ನ ಪುಲ್ ಮಾಡ್ತೀನಿ. ಆ್ಯಂಡ್ ದೆನ್ ಚಾಲೆಂಜಸ್, ಏನೆಲ್ಲ ಚಾಲೆಂಜಸ್ ನೀವು ಓವರ್ಕಮ್ ಮಾಡಬೇಕಾಗತ್ತೆ, ಬೆಸ್ಟ್ ವರ್ಷನ್ ಆಫ್ ಯೋರ್ ಸೆಲ್ಫ್ ಆಗೋದಕ್ಕೆ ಏನೆಲ್ಲ ಚಾಲೆಂಜಸ್ನ ಓವರ್ಕಮ್ ಮಾಡಬೇಕಾಗತ್ತೆ ಅಂತ. ಆ್ಯಂಡ್ ದೆನ್ ಆಫ್ಟರ್ 3 years ನಿಮ್ಮನ್ನ ಹೇಗೆ ಪೀಪಲ್ ಐಡೆಂಟಿಫೈ ಮಾಡ್ತಾರೆ, ಹೇಗೆ ರೆಸ್ಪೆಕ್ಟ್ ಕೊಡ್ತಾರೆ, ಯಾವ ಒಂದು ಆ್ಯಂಗಲಲ್ಲಿ ನೋಡ್ತಾರೆ, ಅದ್ರ ಬಗ್ಗೆ ನೋಡೋಣ. ಆ್ಯಂಡ್ ದೆನ್ ಕರಿಯರ್ ಆ್ಯಂಡ್ ಆಂಬಿಷನ್, ಅಂದರೆ ಎಸ್ಪೆಷಲಿ ಕರಿಯರಲ್ಲಿ ಯಾವ ಥರ ನೀವು ಗ್ರೋತ್ ನೋಡ್ಬೋದು ಅಂತ ಕಾರ್ಡ್ ಪುಲ್ ಮಾಡ್ತೀನಿ. ಆ್ಯಂಡ್ ಹಿಡನ್ ಸ್ಟ್ರೆಂತ್, ನಿಮಗೆ ಇವಾಗ ನಿಮಗೆ ಗೊತ್ತಿಲ್ಲ ನನ್ನಲ್ಲಿ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ಇದೆ ಅಂತ. ಮೇ ಬಿ ಆಫ್ಟರ್ 3 years ಆದಮೇಲೆ ಈ ಒಂದು ಸ್ಟ್ರೆಂತ್, ಅಂದರೆ ಈ ಒಂದು ಟ್ಯಾಲೆಂಟ್ ಆಗಿರ್ಬೋದು, ಈ ಒಂದು ಸ್ಕಿಲ್ ಆಗಿರ್ಬೋದು, ನಿಮ್ಮಲ್ಲಿ ಇರೋದನ್ನ ನೀವು ಫೈಂಡ್ ಔಟ್ ಮಾಡ್ತೀರಾ. ಆ್ಯಂಡ್ ದೆನ್ ಗೈಡೆನ್ಸ್. ಓಕೆ, ಇಷ್ಟನ್ನ ನಾವು ಕವರ್ ಮಾಡ್ತಾ ಇದ್ವಿ. ಎವ್ರಿಥಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿತೌಟ್ ಎನಿ ಡೌಟ್ ಗಾಯ್ಸ್. ಆ್ಯಂಡ್ ಕ್ಯೂಟು ಕಾರ್ಡ್ ಇದೆ ಇಲ್ಲಿ, ಇದನ್ನು ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಸ್, ಎಲ್ಲ ವಿಡಿಯೋ ಥರಾನು ಈ ವಿಡಿಯೋದಲ್ಲೂ ನಿಮಗೆ ಗಾಯ್ಸ್ ನಿಮ್ಮ ಕಣ್ಣು ಮುಂದೆ ಇವಾಗ 2 ಆಪ್ಷನ್ ಬಂದಿದೆ. ಓಕೆ, ಇವಾಗ ನಿಮಗೆ ಆಪ್ಷನ್ಸಲ್ಲಿ ಒಂದಷ್ಟು ಹೆಲ್ಪ್ ಮಾಡ್ತೀನಿ. ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಚೂಸ್ ಮಾಡ್ಕೋಬೋದು. ಓಕೆ, ಯಾರ್ದೆಲ್ಲ ಈವನ್ ನಂಬರ್ ಇದೆ, ಅಂದರೆ 2, 4, 6, 8, 12, 14, 16, 18, 20, 22, 24, 26, 28, 30. ಓಕೆ, ಇವರು ಗ್ರೂಪ್ ನಂಬರ್ 1 ಚೂಸ್ ಮಾಡ್ಬೋದು. ಆ್ಯಂಡ್ ದೆನ್ ಯಾರ್ದೆಲ್ಲ ಆಡ್ ನಂಬರ್ಸ್, ಅಂದರೆ 1, 3, 5, 7, 9, 11, 13, 15, 17, 19, 21, 23, 25, 27, 29, 31. ಓಕೆ, ನೀವು ಗ್ರೂಪ್ ನಂಬರ್ 2ನ ನೀವು ಚೂಸ್ ಮಾಡ್ಕೋಬೋದು. ಸೊ ಎಸ್, ನಿಮಗೆ ಚೂಸಿಂಗಲ್ಲಿ ಅಷ್ಟೊಂದು ಕಷ್ಟ ಮಾಡಲಿಲ್ಲ ಅನ್ಕೊತೀನಿ. ಸೊ ವೆರಿ ಈಸಿಯಾಗಿ ಚೂಸ್ ಮಾಡ್ಕೋಬೋದು ನಿಮ್ಮ ಡೇಟ್ ಆಫ್ ಬರ್ತ್ ಅಷ್ಟೇ. ಓಕೆ, ನೀವು ಆಲ್ರೆಡಿ ಚೂಸ್ ಮಾಡಿದರೆ ನಿಮ್ಮ ವಿಡಿಯೋ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿದೆ ಗಾಯ್ಸ್, ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಎಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಬಾಯ್. ಹಲೋ, ಯಾರೆಲ್ಲ ನಂಬರ್ 1 ಆಪ್ಷನ್, 1 ಇಮೇಜ್ ಆರ್ ನಿಮ್ಮ ಡೇಟ್ ಆಫ್ ಬರ್ತ್ ಈವನ್ ನಂಬರ್ಸಲ್ಲಿ ಫಾಲ್ ಆಗ್ತಾ ಇದೆ ಅಂದರೆ ಎಸ್, ಇದು ನಿಮ್ಮ ಆಪ್ಷನ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ನಾನಂತೂ ಎಕ್ಸೈಟ್ ಆಗಿದ್ದೀನಿ ಈ ಒಂದು ರೀಡಿಂಗಿಗೆ, ಆ್ಯಂಡ್ ಐ ಹೋಪ್ ನೀವೆಲ್ಲರೂ ಎಕ್ಸೈಟ್ ಆಗಿದ್ದೀರಾ ಅಂತ. ಗ್ರೂಪ್ 1. ಓಕೆ, ಸೊ ಎಸ್, ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಹೋಗೋದಕ್ಕೂ ಮುಂಚೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಅಥವಾ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ನೀವು ವಾಟ್ಸಪ್ ಮಾಡ್ಬೋದು. ಓಕೆ, ಸೊ ಎಸ್, ಫಸ್ಟ್ ಬಂದ್ಬಿಟ್ಟು ನಿಮ್ಮ ಪ್ರೆಸೆಂಟ್ ಸೆಲ್ಫ್. ಇವಾಗ ಕರೆಂಟ್ ಸಿಚುವೇಶನಲ್ಲಿ ನೀವು ಎಲ್ಲಿದ್ದೀರಾ, ಇವಾಗ ನಿಮ್ಮ ಎನರ್ಜಿ ಹೇಗಿದೆ,
ಲೆಟ್ ಮೀ ಸಿ ಯಾವ ಒಂದು ಎನರ್ಜಿನ ನೀವು ಎಮಿಟ್ ಮಾಡ್ತಾ ಇದ್ದೀರಾ ಆಸ್ ಅ ಪರ್ಸನ್ ಅಂತ. ಗ್ರೂಪ್ 1, ಕರೆಂಟ್ ಎನರ್ಜಿ. ಓಕೆ, ನಿಮಗೆ ಬಂದಿದೆ ಟೆಂಪ್ರೆನ್ಸ್. ವಾವ್, ಕರೆಂಟ್ ಎನರ್ಜಿನೇ ತುಂಬಾನೇ ಬ್ಯಾಲೆನ್ಸ್ಡ್ ಆಗಿದ್ದೀರಾ ನೀವು ಅಂತ ಹೇಳ್ಬೋದು. ವೆರಿ ಬ್ಯೂಟಿಫುಲ್ ಕಾರ್ಡ್ ಇದು. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಕಾರ್ಡ್ ಟ್ಯಾರೋ ಕಾರ್ಡಲ್ಲಿ, ಮೇಜರ್ ಆರ್ಕಾನ. ಆ್ಯಂಡ್ ಈ ಮೆಸೇಜ್ ಅವ್ರ ಇಮೇಜ್ ನೋಡ್ಬೋದು, ಒಂದು ಪರ್ಸನ್ ಹ್ಯಾಸ್ ಆಲ್ ದ ಕೆಪಾಸಿಟಿ ಇದೆ. ಅದು ಮೇಲ ಫಿಮೇಲ ಅಂತ ನನಗಿಲ್ಲಿ ತೋರಿಸಿಲ್ಲ, ಬಟ್ ವಿಂಗ್ಸ್ ಇದೆ, ಹಾರಬೇಕಂದ್ರೆ ಹಾರ್ಬೋದು. ಜಸ್ಟ್ ಅ ಮಿನಿಟ್ ಗೈಸ್, ಕಾಲ್ ಬರ್ತಾ ಇದೆ. ಆಲ್ ರೈಟ್, ಸೊ ವಿಂಗ್ಸ್ ಇದೆ ಈ ಪರ್ಸನ್ಗೆ, ಹಾರಬೇಕಂದ್ರೆ ಹಾರಬಹುದು. ಆ್ಯಂಡ್ ಇನ್ ಕೇಸ್ ಎಮೋಷ್ನಲಿ ತುಂಬ ಔಟ್ ಬ್ರೇಕ್ ಆದರೆ, ಎಮೋಷ್ನಲಿ ತುಂಬ ಹದ್ಗೆಟ್ ಹೋದರೆ ಸಿಚುವೇಶನ್, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಷ್ಟು ಕೆಪಾಸಿಟಿ ಇದೆ. ಯಾವ್ದು ಬೇಕು ಯಾವ್ದು ಬೇಡ ಅಂತ ಲೈಫ್ನ ಸೆಗ್ರಿಗೇಟ್ ಮಾಡೋಷ್ಟು ಕೆಪಾಸಿಟಿ ಇದೆ. ಆ್ಯಂಡ್ ಜೀವನ ನಿಮಗೆ ತುಂಬ ಲೆಸನ್ಸ್ಗಳನ್ನ ಕಲಿಸಿದೆ, ಎಸ್ಪೆಷಲಿ ನೀವು ಅದನ್ನ ಕಲ್ತ್ಕೊಂಡಿದ್ದೀರ ಮೇಜರ್ಲಿ. ಆ್ಯಂಡ್ ತುಂಬ ಬ್ಯಾಲೆನ್ಸ್ಡ್ ಆಗಿ ಲೈಫ್ನ ತಗೊಂಡು ಹೋಗ್ತೀರಾ. ಇದು ನೀವು ಇವಾಗ ಎಟ್ ಪ್ರೆಸೆಂಟ್ ಗ್ರೂಪ್ 1 ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ತುಂಬ ಮೆಚ್ಯೂರಿಟಿ ಬಂದಿದೆ ಅಂತ ನೋಡ್ತಾ ಇದ್ದೀನಿ. ಮೇ ಬಿ ಈ ಒಂದು ಮೆಚ್ಯೂರಿಟಿ ನಿಮಗೆ ಸ್ವಲ್ಪ ದಿವಸಗಳ ಹಿಂದೆ, ಸ್ವಲ್ಪ ಮಂತ್ಸ್ ಹಿಂದೆ, ಅಥವಾ ಈ ಫ್ಯೂ ಇಯರ್ಸ್ ಮುಂಚೆ ನಿಮಗೆ ಈ ಒಂದು ಮೆಚ್ಯೂರಿಟಿ ಇರಲಿಲ್ಲ ಅನ್ಸುತ್ತೆ, ಬಟ್ ಇವಾಗ ಇದೆ. ಬಿಕಾಸ್ ಗ್ರೂಪ್ 1 ನೀವು ತುಂಬ ಎಕ್ಸ್ಪ್ಲೋರ್ ಆಗಿದ್ದೀರ ಲೈಫಲ್ಲಿ. ಅಂದರೆ ಪಾಸಿಟಿವ್, ನೆಗೆಟಿವ್ ಎಲ್ಲದನ್ನು ಪ್ರಾಪರಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಲೈಫಲ್ಲಿ. ಎಷ್ಟು ಇವಾಗ ಒಂದು ಅಡುಗೆ, ಒಂದು ಸಕ್ಸಸ್ಫುಲ್ ಅಡುಗೆ ಆಗಬೇಕಂದ್ರೆ ಅದಕ್ಕೆ ಉಪ್ಪು, ಖಾರ, ಹುಳಿ ಎಲ್ಲದು ಎಷ್ಟು ಬೇಕು ಅಷ್ಟೇ ಹಾಕಿರಬೇಕು, ರೈಟ್? ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಯಾವುದೇ ರೀತಿಯಲ್ಲೂ ಅದು ಚೆನ್ನಾಗಿ ಬರಲ್ಲ. ಸೊ ಈ ಒಬ್ರಿಗೆ ಸ್ವೀಟ್ ತುಂಬ ಇಷ್ಟ ಅಂತ ಓವರ್ ಆಗಿ ಸ್ವೀಟ್ ಹಾಕಿದ್ರೆ ಅದು ತಿನ್ನಕ್ಕೆ ತುಂಬಾ ಕಷ್ಟ ಆಗಿರುತ್ತೆ. ಸೊ ನೀವು ಹೆಂಗಿದ್ದೀರ ಲೈಫಲ್ಲಿ ಅಂದರೆ, ಏನು ಬೇಕು ಏನು ಬೇಡ ಅದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ. ಆ್ಯಂಡ್ ಯಾವುದು ಹೆಲ್ದಿ, ಯಾವುದು ಅನ್ಹೆಲ್ದಿ, ಯಾವ್ದು ನಿಮಗೆ ಒಳ್ಳೇದು, ಯಾವ್ದು ಕೆಟ್ಟದು ಅನ್ನೋದು ಏನಿರಲ್ಲ, ಬಟ್ ಸ್ಟಿಲ್ ಯಾವುದು ಡಿಫಿಕಲ್ಟ್ ಚಾಯ್ಸ್, ಇದೆಲ್ಲದು ನಿಮಗೆ ಚೆನ್ನಾಗಿ ಗೊತ್ತಿದೆ ಗ್ರೂಪ್ 1. ಸೊ ಡೆಫಿನೆಟ್ಲಿ ಇವಾಗ ನೀವು ಲೈಫ್ನ ಪ್ರಾಪರಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಆ್ಯಂಡ್ ಒನ್ ಮೇನ್ ಥಿಂಗ್ ಈಸ್ ಯಾವ್ದು ಬೇಕು ಯಾವ್ದು ಬೇಡ ಗೊತ್ತು. ಆ್ಯಂಡ್ ಹಾಗಂತ ನೀವು ಹೊರಗಡೆ ಜನರಿಗೆ ತುಂಬಾ ಒಂದು ರೂಡ್ ಪರ್ಸನ್ ಅನ್ನೋ ಒಂದು ಪರ್ಸ್ನಾಲಿಟಿನೂ ತೋರಿಸ್ಕೊಡ್ತಾ ಇಲ್ಲ. ಹೊರಗಡೆ ಇರೋ ಜನರಿಗೂ ನಿಮ್ಮಲ್ಲಿರೋ ಮೆಚ್ಯೂರಿಟಿ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಮಾತಾಡ್ಬೇಕಾದ್ರೆ ನಿಮಗೆ ಒಂದು ಸ್ಪೆಷಲ್ ರೆಸ್ಪೆಕ್ಟ್ ಕೊಡ್ತಾರೆ ಜನರು. ಆ್ಯಂಡ್ ಒಂದು ಪೀಸ್ ಬ್ಯಾಲೆನ್ಸ್ಡ್ ಪರ್ಸನ್ ಆಗಿದ್ದೀರ ನೀವು ಆಲ್ರೆಡಿ. ನೀವು ಒಂದು ಲೈಫಲ್ಲಿ ಆ ಒಂದು ಲೈಟ್ ಅನ್ನೋದೊಂದು ಕ್ರೋನ್ ಅನ್ನೋದೊಂದು ನೀವು ಗೆದ್ಬಿಟ್ಟಿದ್ದೀರಾ. ಇಲ್ಲೊಂದು ಕಿರೀಟ ಇದೆ ನೋಡ್ಬೋದು, ಲೈಕ್ ದಿಸ್ ಈಸ್ ಯೋರ್ಸ್, ಇದು ನಿಮ್ದಿದು. ಅಂದರೆ ಐ ಫೀಲ್ ಆಲ್ರೆಡಿ ಯು ಆರ್ ಡೂಯಿಂಗ್ ಗ್ರೇಟ್ ಗ್ರೂಪ್ 1. ಮೇ ಬಿ ನೀವು ರೈಟ್ ಡೈರೆಕ್ಷನಲ್ಲಿ ಇದ್ದೀರಾ. ತುಂಬ ಜನ ಇನ್ ಕೇಸ್ ನಿಮ್ಮ ಕ್ವೆಶನ್ ಏನಾದರೂ, ನಾನು ರೈಟ್ ಡೈರೆಕ್ಷನಲ್ಲಿ ಇದ್ದೀನ ಲೈಫಲ್ಲಿ, ನಾನು ಪ್ರಾಪರ್ ಆಪ್ಷನ್ ಚೂಸ್ ಮಾಡಿದ್ದೀನ ನಾನು, ಅದೆಲ್ಲ ನಿಮ್ಮ ಕ್ವೆಶನ್ ಆಗಿದ್ರೆ ದ ಆನ್ಸರ್ ಈಸ್ ಎಸ್ ಗ್ರೂಪ್ 1. ಬಿಕಾಸ್ ಐ ಫೀಲ್ ಆಲ್ರೆಡಿ ನೀವೊಂದು ಗ್ರೋತಲ್ಲಿದ್ದೀರಾ, ಗ್ರೋತ್ ಫೇಸಲ್ಲಿದ್ದೀರಾ ಆಲ್ರೆಡಿ. ಯು ಆರ್ ಡೂಯಿಂಗ್ ವೆರಿ ವೆಲ್. ಆ್ಯಂಡ್ ದಟ್ಸ್ ಇಟ್. ಸೊ ನೆಕ್ಸ್ಟ್ ಕ್ವೆಶನ ನೋಡೋಣ. ಇನ್ನೂ ನಿಮ್ಮ ಬೆಸ್ಟ್ ವರ್ಷನ್ ಆಗಬೇಕು ಅಂತ ಇದ್ದೀರಾ. ಆಬ್ವಿಯಸ್ಲಿ ಎಲ್ಲರಿಗೂ ಲೈಫಲ್ಲಿ ಎಷ್ಟಿದೆ ಅದಕ್ಕಿಂತ ಇನ್ನೂ ಅಪ್ಗ್ರೇಡ್ ಆಗೋದಕ್ಕೇ ಇಷ್ಟ. ಸೊ ನಿಮ್ಮ ಒಂದು ಬೆಸ್ಟ್ ವರ್ಷನ್ ಆಗೋದಕ್ಕೆ ಚಾಲೆಂಜಸ್ ಏನು ಬರಬಹುದು? ನಿಮ್ಮ ಒಂದು ಬೆಸ್ಟ್ ವರ್ಷನ್ ಆಗೋದಕ್ಕೆ ಚಾಲೆಂಜಸ್ ಏನು ಬರ್ಬೋದು ಗ್ರೂಪ್ 1? ಚಾಲೆಂಜಸ್ ಆರ್ ಒಬ್ಸ್ಟ್ಯಾಕಲ್ಸ್ ಆಗಿರ್ಬೋದು, ಅಥವಾ ಇಂಪಾರ್ಟೆಂಟ್ ಲೆಸನ್ ನಿಮ್ಮ ಲೈಫಲ್ಲಿ. ಓಕೆ, ಸೊ ಅಗೇನ್ ಐ ಗೆಸ್ ಈ ಒಂದು ಏಸ್ ಆಫ್ ವಾನ್ಸ್ ಇದೆಲ್ಲ ನಮ್ಮ ಒಂದು ಪ್ರೀವಿಯಸ್ ರೀಡಿಂಗಲ್ಲಿ ಬಂದಿತ್ತು, ಎಸ್ಪೆಷಲಿ ಚಾಲೆಂಜಸ್ ಆರ್ ಆಬ್ಸ್ಟ್ಯಾಕಲ್ಸ್ ಅಂತ ಬಂದರೆ.
ಸೊ ಐ ಗೆಸ್ ಗ್ರೂಪ್ 1 ಚಾಲೆಂಜ್ ಮತ್ತು ಆಬ್ಸ್ಟ್ಯಾಕಲ್ಸ್ ಅಂತ ಬಂದರೆ ಸ್ಟಾರ್ಟಿಂಗ್ ಟ್ರಬಲ್ ನಿಮ್ಮದ್ರಲ್ಲಿ ನಾನು ನೋಡ್ತಾ ಇದ್ದೀನಿ. ಅಂದರೆ ಏನಾದರೂ ಒಂದು ಹೊಸ ಐಡಿಯಾ ತಲೆಗೆ ಬಂತು ಅಂದರೆ ಅದನ್ನ ಸ್ಟಾರ್ಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಮಾಡ್ತೀರಾ, ಡಿಲೇ ಮಾಡ್ತೀರಾ, ಅದನ್ನು ಫಸ್ಟ್ ನೀವು ಇವ್ಯಾಲ್ಯುವೇಟ್ ಮಾಡ್ತೀರಾ. ಇಟ್ ಈಸ್ ಅಂಡರ್ಸ್ಟುಡ್. ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಡಿಸಿಷನ್ನು ನೀವು ಪೇಷನ್ಸ್ ಬಿಟ್ಟು ಚೂಸ್ ಮಾಡ್ಕೊಳ್ಳೋಕ್ಕೆ ನೀವು ರೆಡಿ ಇಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಏನು ಒಂದು ಆತುರ ಪಟ್ಬಿಟ್ಟು ಏನಾದರೂ ಬೇಡದಿದ್ದ ಕೆಲಸ ಮಾಡಿಬಿಡ್ತೀನೇನೋ ಅನ್ನೋ ಒಂದು ನಿಮ್ಮ ತಲೆಯಲ್ಲಿ ಯಾವಾಗಲೂ ಇರುತ್ತೆ ಅದು. ಸೊ ಎಲ್ಲೋ ಒಂದು ಕಡೆ ಗ್ರೂಪ್ 1 ಏನಾದರೂ ಒಂದು ಹೊಸ ಚೇಂಜಸ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನೀವು ತುಂಬ ಟೈಮ್ ತಗೊತೀರಾ ಅನಿಸುತ್ತೆ. ಲೈಫ್ ಇಟ್ ಈಸ್ ಅಂಡರ್ಸ್ಟುಡ್. ಒಂದು ಪ್ಲ್ಯಾಂಡ್ ಆಗಿ ಲೈಫ್ ಹೋಗ್ತಾ ಇದೆ ನಿಮ್ಮದು, ಪ್ಲ್ಯಾಂಡ್ ಆಗಿ ಲೈಫ್ನ ಮೂವ್ ಮಾಡ್ತಾ ಇದ್ದೀರಾ, ಲೈಫ್ಗೆ ಒಂದು ಪ್ರಾಪರ್ ಪ್ಲ್ಯಾನ್ ಇದೆ. ಬಟ್ ಇವಾಗ ಏನಾದರೂ ಒಂದು ಹೊಸ ಚೇಂಜ್ ಮಾಡ್ಕೊಳ್ಳೋದು ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ಕಷ್ಟ ಆಗೋದು, ಎಲ್ಲೋ ಒಂದು ಕಡೆ ನೀವು ಒಂದು ಸ್ವಲ್ಪ ಹಿಂಜರ್ಗೋದು, ಹೊಸದೊಂದು ಹೊಸ ಒಂದು ರೋಟೀನ್ನ ಆ್ಯಡ್ ಆನ್ ಮಾಡ್ಕೋಬೇಕು ಲೈಫಲ್ಲಿ ಅಂದರೆ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು, ಇದೆಲ್ಲ ನೋಡ್ತಾ ಇದ್ದೀನಿ ನಿಮ್ಮ ಒಂದು ಲೈಫಲ್ಲಿ. ಆ್ಯಂಡ್ ಅದೇ ಒಂದು ನ್ಯೂ ಚೇಂಜಸ್ ಅಂತ ಬಂದರೆ ನಿಮಗೆ ಸ್ವಲ್ಪ ಚಾಲೆಂಜಿಂಗ್ ಅಂತ ಫೀಲ್ ಆಗುತ್ತೆ. ಅದನ್ನು ನೀವು ಓವರ್ಕಮ್ ಮಾಡಬೇಕು. ಮೇ ಬಿ ಮುಂಚೆ ನಿಮ್ಮ ಜೀವನದಲ್ಲಿ ಇದೇ ಥರ ಸಿಕ್ಕಿದ್ದೆಲ್ಲ ಆಕ್ಸೆಪ್ಟ್ ಮಾಡಿಕೊಂಡು ಇಂಟ್ರೆಸ್ಟ್ ಇದ್ದಿದ್ದ ಫೀಲ್ಡೆಲ್ಲ ಕಲ್ತ್ಕೊಂಡು ಬಂದು ಇಂಟ್ರೆಸ್ಟ್ ಆಗಿದ್ದಕ್ಕೆಲ್ಲ ನೀವು ಅಂದು ಹೊರಟು ಮೇ ಬಿ ಸ್ವಲ್ಪ ರಾಂಗ್ ಡಿಸಿಷನ್ ಮಾಡಿದೆ ಅಂತ ನಿಮಗೊಂದು ಥಾಟಲ್ಲಿ ಇದೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಆ ಫಿಕ್ಸ್ಡ್ ಮೈಂಡ್ಸೆಟ್ಟನ್ನು ನೀವು ಸ್ವಲ್ಪ ಹೊರಗೆ ಬರಬೇಕು. ಫಿಕ್ಸ್ಡ್ ಮೈಂಡ್ಸೆಟ್ಟಿಂದ ನೀವು ಸ್ವಲ್ಪ ಹೊರಗೆ ಬರಬೇಕು ನೀವು ಗ್ರೂಪ್ 1. ಇಫ್ ಪಾಸಿಬಲ್ ನ್ಯೂ ಚೇಂಜಸ್ನ ನೀವು ಲೈಫಲ್ಲಿ ಮಾಡ್ಕೋಬೇಕು, ಹೊಸ ಆ್ಯಡ್ ಆನ್ಸನ್ನು ಮಾಡ್ಕೋಬೇಕು. ಮೇ ಬಿ ಹೊಸ ಹಾಬಿ ಆಗಿರ್ಬೋದು, ಹೊಸ ರೋಟೀನ್ ಆಗಿರಬಹುದು, ಹೊಸ ಒಂದು ಇಂಟ್ರೆಸ್ಟ್ ಆಗಿರಬಹುದು, ಅಥವಾ ನೀವು ಹೆಂಗೆ ಅಂತಂದರೆ ಒಂದು ಹೊಸ ಪರ್ಸನ್ ಜೊತೆ ಕನೆಕ್ಟ್ ಆಗೋದಕ್ಕೂ ನೀವು ತುಂಬ ಯೋಚನೆ ಮಾಡ್ತೀರಾ. ನಿಜವಾಗ್ಲೂ ನಾನು ಕನೆಕ್ಟ್ ಆಗಬೇಕಾ ಬೇಡವಾ, ಇವಾಗಲೇ ಲೈಫ್ ಪ್ರಾಪರಾಗಿದೆ, ಇದಕ್ಕೆ ಇನ್ನೇನು ಮಾಡೋಣ, ಇನ್ನೇನು ಇದಕ್ಕೆ ಚೇಂಜ್ ಮಾಡೋಣ ಅನ್ನೋ ಒಂದು ಮನೋಭಾವ ಅಥವಾ ಅನ್ನೋ ಒಂದು ಥಾಟ್ ನಿಮ್ಮ ತಲೆಯಲ್ಲಿ ಇದೆ ಗ್ರೂಪ್ 1. ಇಫ್ ಪಾಸಿಬಲ್ ಸ್ವಲ್ಪ ಹೊಸ ಐಡಿಯಾಸ್ಗೂ ನೀವು ಎಸ್ ಅನ್ನಬೇಕು. ಹೊಸ ನ್ಯೂ ಇಂಟ್ರೆಸ್ಟ್, ನ್ಯೂ ಚೇಂಜಸ್, ನ್ಯೂ ಡೈರೆಕ್ಷನ್ನು ನೀವು ಚೂಸ್ ಮಾಡಬೇಕು. ಓಲ್ಡ್ ಪಾತ್ನೇ ಚೂಸ್ ಮಾಡ್ಕೊತಾ ಹೋದರೆ ಮೇ ಬಿ ಸ್ವಲ್ಪ ನಿಮಗೆ ಬೋರಿಂಗ್ ಅನ್ನಿಸ್ಬೋದು, ಸ್ವಲ್ಪ ನಿಮ್ಮ ಗ್ರೋತಲ್ಲಿ ಡಿಲೇ ಆಗೋ ಪಾಸಿಬಿಲಿಟಿ ಇದೆ. ಸೊ ನೋಡೋಣ, ಇವಾಗ ಮೇನ್ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ಗ್ರೂಪ್ 1 ಫ್ಯೂಚರ್ ಐಡೆಂಟಿಟಿ. ಸೊ ಪೀಪಲ್ ನಿಮ್ಮನ್ನ ಯಾವ ಥರ ಐಡೆಂಟಿಫೈ ಮಾಡ್ತಾರೆ, ಸೊ ಪೀಪಲ್ ನಿಮ್ಮನ್ನ ಯಾವ ಥರ ರೆಕಗ್ನೈಸ್ ಮಾಡ್ತಾರೆ, ಇಂಪಾರ್ಟೆಂಟ್ ಮೆಸೇಜ್, ಇಂಪಾರ್ಟೆಂಟ್ ಕಾರ್ಡ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕಾರ್ಡ್ ಅಂತಲೇ ಹೇಳ್ಬೋದು ಗ್ರೂಪ್ 1 ಇದು. ಸೊ ನೋಡೋಣ ಏನು ಮೆಸೇಜ್ ಇದೆ ಅಂತ ಗ್ರೂಪ್ 1ಗೆ. ಪೀಪಲ್ ನಿಮ್ಮನ್ನ ಯಾವ ಥರ ಐಡೆಂಟಿಫೈ ಮಾಡ್ತಾರೆ. ಗ್ರೂಪ್ 1 ಮೆಸೇಜ್ ಆಲ್ರೆಡಿ ಬಂದಿದೆ. ದೇರ್ ಈಸ್ 10 ಆಫ್ ವಾಂಡ್ಸ್. ವಾವ್. ಸೊ ಇದು ಯಾವ ಥರ ಮೆಸೇಜ್ ಬರ್ತಾ ಇದೆ ಅಂದರೆ ಗ್ರೂಪ್ 1 ಐ ಫೀಲ್ ನಿಮ್ಮನ್ನ ಒಂದು ತುಂಬ ರೆಸ್ಪಾನ್ಸಿಬಲ್ ಪರ್ಸನ್ ಥರ ಜನರು ನಿಮ್ಮನ್ನ ನೋಡ್ತಾ ಇದ್ದಾರೆ. ಯಾವ ಒಂದು ಕೆಲಸ ಕೊಟ್ಟರು ಅದನ್ನು ಆ ಟೈಮಿಗೆ ಮಾಡಿ ಮುಗಿಸ್ತಾನೆ ಇವನು ಅಥವಾ ಮುಗಿಸ್ತಾಳೆ ಇವಳು. ಯಾವ ಒಂದು ಹೊಸ ರೆಸ್ಪಾನ್ಸಿಬಿಲಿಟಿ ಕೊಟ್ಟರು ಅದನ್ನು ಪ್ರಾಪರಾಗಿ ಅದಕ್ಕೊಂದು ಮರ್ಯಾದೆ ಕೊಟ್ಟು, ಅದಕ್ಕೆ ಅಂತ ಟೈಮ್ ಕೊಟ್ಟು, ಶ್ರಮ ಹಾಕಿಬಿಟ್ಟು ಕೆಲಸ ಮಾಡ್ತಾರೆ ಇವರು. ಸೊ ನಿಮ್ಮ ಒಂದು ಸಕ್ಸಸ್ ಇದೆ ಅಲ್ವಾ, ಯಾರು ಅದನ್ನು ಜಡ್ಜ್ ಮಾಡಲ್ಲ. ಇವನೇನೋ ಅಥವಾ ಇವಳೇನೋ ಏನೋ ಒಂದು ಅವಾಗ ಮಾಡಿದ್ಲು, ಅದು ವರ್ಕೌಟ್ ಆಯಿತು, ಇವನೇನೋ ಒಂದು ಅವಾಗ ಕೈ ಹಾಕ್ತಾ ಅದು ಇವಾಗ ವರ್ಕೌಟ್ ಆಯಿತು, ಈ ಥರ ಥಾಟ್ ಯಾರಿಗೂ ಬರಲ್ಲ. ಎಲ್ಲರೂ ನಿಮ್ಮ ಒಂದು ಎಫರ್ಟ್ ನೋಡಿರ್ತಾರೆ. ಎಲ್ಲರೂ ನೀವು ಚೂಸ್ ಮಾಡಿರೋ ದಾರಿ ಎಷ್ಟು ಡಿಫಿಕಲ್ಟ್ ಆಗಿತ್ತು ಆ್ಯಂಡ್ ನೀವು ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀರಾ ಆ್ಯಂಡ್ ಎಷ್ಟು ಬರ್ಡನ್ನು ನೀವು ಆಕ್ಸೆಪ್ಟ್ ಮಾಡಿಕೊಂಡು ಇಲ್ಲಿ ತನಕ ಬಂದಿದ್ದೀರಾ ಅನ್ನೋದು ನೀವು ಯಾರಿಗೂ ಎಕ್ಸ್ಪ್ಲೇನ್ ಮಾಡಬೇಕಾಗಿರೋದು, ಎಕ್ಸ್ಪ್ಲೇನ್ ಮಾಡಬೇಕಾಗಂಥ ಪರಿಸ್ಥಿತಿನೇ ಬರಲ್ಲ ಗ್ರೂಪ್ 1. ಸೊ ಜನರು ನಿಮ್ಮನ್ನ ತುಂಬ ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಇವರು ಅಂತ ಐಡೆಂಟಿಫೈ ಮಾಡ್ತಾರೆ. ಆ್ಯಂಡ್ ತುಂಬ ಜನ ಅನ್ಕೊತಾರೆ ಲೈಕ್ ನೀವೊಂದು ಏನು ಅಚೀವ್ ಮಾಡ್ತಾ ಇದ್ದೀರಲ್ವ ಅದಷ್ಟು ಈಸಿ ಇಲ್ಲ.
ಲೈಫಲ್ಲಿ ಏನೇನು ನೀವು ಮಾಡಿದ್ದೀರಾ, ಇಲ್ಲಿವರೆಗೂ ಗಳಿಸಿದ್ದೀರಾ, ಅದಷ್ಟು ಈಸಿಯಾಗಿ ಬಂದಿಲ್ಲ. ಆದರೆ ನಿಮ್ಮ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಈ ಥರ ಒಂದು ಯೋಚನೆ ಮಾಡ್ತಾರೆ ಜನರು, ಬಿಟ್ಟರೆ ಯಾರೂ ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಳ್ಳಲ್ಲ. ಐ ಫೀಲ್ ಗ್ರೂಪ್ ಒನ್ ನೀವು ಡೇ ಬೈ ಡೇ ಒಂದೊಂದು ಇಯರ್ಗೂ ತುಂಬಾ ಗ್ರೋ ಆಗ್ತಾ ಹೋಗ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಜನರು ಆಲ್ಮೋಸ್ಟ್ ಎಲ್ಲರೂ ನಿಮ್ಮ ಒಂದು ಸ್ಟ್ರಗಲ್ನ ನೋಡ್ತಾರೆ, ನಿಮ್ಮ ಒಂದು ಗ್ರೋತ್ ಸೈಕಲ್ನ ತುಂಬಾ ಅನಲೈಸ್ ಮಾಡ್ತಾರೆ ಅನಿಸ್ತಾ ಇದೆ. ಸೊ ಇದು ನೀವು ಹೆಂಗೆ ಅಂದರೆ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿನ ಬೇರೆಯವರಿಗೆ ಕೊಟ್ಟು ಅವ್ರ ಕೈಲಿ ಕೆಲಸ ಮಾಡಿಸೋದು ಅಂದರೆ ನಿಮಗಾಗಲ್ಲ. ನಿಮ್ಮ ಕೆಲಸನ ನೀವೇ ಮಾಡ್ಕೊಬೇಕು, ನಿಮ್ಮ ಜವಾಬ್ದಾರಿ ನಿಮಗೆ ಕೊಟ್ಟಿರೋದನ್ನು ನೀವೇ ಜವಾಬ್ದಾರಿಯುತವಾಗಿ ಅದನ್ನ ನಿರ್ವಹಿಸಬೇಕು. ಈ ಥರ ಒಂದು ಪರ್ಸನ್ ಆಗಿರ್ತೀರ ನೀವು. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಗ್ರೂಪ್ ಒನ್ ಮೇಯ್ನಾಗಿ ನನಗೆ ಇಲ್ಲಿ ಕಾಣಿಸ್ತಾ ಇರೋದು, ನೀವು ನಿಮ್ಮ ಫ್ಯಾಮಿಲಿಗೂ ಅಷ್ಟೇ ಯಾವ ಒಂದು ಬರ್ಡನ್ ಕೊಡಲ್ಲ. ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನೂ ನೀವು ತಗೊತಾ ಇರ್ತೀರ ಅನ್ನಿಸ್ತಾ ಇದೆ. ಸೊ 3 years ಫ್ರಮ್ ನಾವು ನೀವು ಎಲ್ಲಿರ್ತೀರಾ ಅಂದರೆ ಗ್ರೂಪ್ ಒನ್ ಎಷ್ಟರ ಮಟ್ಟಿಗೆ ಬೆಳೆದಿರ್ತೀರಾ ಅಂದರೆ ನೀವು ನಿಮ್ಮ ಬಗ್ಗೆ ಅಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನೂ ನೀವು ತಗೊತಾ ಇರ್ತೀರ. ಆ್ಯಂಡ್ ಅದು ಫಿನಾನ್ಷಿಯಲಿ ಆಗಿರಬಹುದು, ಅಥವಾ ಹೆಲ್ತ್ ವೈಸ್ ಆಗಿರಬಹುದು, ಅಥವಾ ಏನೋ ಒಂದು ಸಣ್ಣ ಪುಟ್ಟ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು. ಬಟ್ ಸ್ಟಿಲ್ ನೀವು ಅದನ್ನ ತಗೊಳ್ಳೋ ಅಂಥ ಒಂದು ಪೊಸಿಷನಲ್ಲಿ ನಿಂತಿರ್ತೀರ. ಆ್ಯಂಡ್ ನಿಮಗೆ ಅಂಥ ಒಂದು ರೆಸ್ಪೆಕ್ಟ್ ಸಿಗುತ್ತೆ. ಆ್ಯಂಡ್ ನೀವು ನಡೆದು ಬಂದಂಥ ದಾರಿ, ನಿಮ್ಮ ನಂಬಿಕೆ ಯಾವತ್ತೂ ನಿಮಗೆ ಕೈ ಕೊಡಲ್ಲ. ಸೊ ದಟ್ಸ್ ಅನ್ ಅಮೇಝಿಂಗ್ ಅನ್ಬೋದು ಗ್ರೂಪ್ ಒನ್. ನಿಮ್ಮನ್ನ ಐಡೆಂಟಿಫೈ ನೀವೇ ನೋಡ್ಕೋಬೋದು, ಲೈಕ್ ತುಂಬ ಆಂಬಿಷನ್ ಪರ್ಸನ್ ಆಗಿರ್ತೀರ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಹಾರ್ಡ್ ವರ್ಕ್ ಅನ್ನೋದು ತುಂಬ ತುಂಬ ಎದ್ದು ಕಾಣಿಸ್ತಾ ಇದೆ ಇಲ್ಲಿ. ಸೊ ಇಟ್ಸ್ ಲೈಕ್ ಯಾವತ್ತು ನಿಮ್ಮನ್ನ ನೀವು ಕಂಪ್ಲೇಂಟ್ ಮಾಡ್ಕೊಳ್ಳಲ್ಲ, ಓ ನನಗೆ ದೇವ್ರ ಕಷ್ಟ ಕೊಟ್ಬಿಟ್ಟ ಅಂತ. ಬಿಕಾಸ್ ನಾನು ಆ ಥರ ಒಂದು ಕಾರ್ಡ್ನ ನೋಡ್ತಾನೆ ಇಲ್ಲ. ನೀವು ಏನು ಬಂದಿದೆ ನನಗೆ ಬಂದಿದೆ, ನಾನು ಅದನ್ನ ನಿಭಾಯಿಸ್ತೀನಿ ಅನ್ನೋಷ್ಟು ಒಂದು ಸ್ಟ್ರಾಂಗೆಸ್ಟ್ ಪೊಸಿಷನಲ್ಲಿ ಇರ್ತೀರ ನೀವು ಗ್ರೂಪ್ ಒನ್. ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಷ್ಟು ಒಂದು ಸ್ಟ್ರಾಂಗೆಸ್ಟ್ ಪೊಸಿಷನಲ್ಲಿ ಇರ್ತೀರ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಸ್ಪೆಷಲಿ ಇವಾಗ ಕರಿಯರ್ಗಂತ ಬಂದರೆ ಏನು ಅಚೀವ್ ಮಾಡ್ಬೋದು ನೀವು. ಇದು ಜನರಲ್ ರೀಡಿಂಗ್ ಆಗಿತ್ತು ಗ್ರೂಪ್ ಒನ್ ಅವ್ರಿಗೆ. ಇವಾಗ ನಿಮ್ಮ ಕರಿಯರ್ ವೈಸ್ ನೋಡೋಣ. 3 years ಫ್ರಮ್ ನೌ ನೀವು ಯಾವ ಒಂದು ಪೊಸಿಷನಲ್ಲಿ ಇರ್ತೀರಾ. ಗ್ರೂಪ್ ಒನ್ ಕರಿಯರ್ ವೈಸಲ್ಲಿ ನೀವು ಯಾವ ಒಂದು ಪೊಸಿಷನಲ್ಲಿ ಇರ್ತೀರಾ. ಗ್ರೂಪ್ ಒನ್ career wise. Okay, wow, king of cups, such an amazing card ಇದು. ಟೋಟಲಿ ಪಾಸಿಟಿವ್ ವೈಬ್ ಕಾರ್ಡ್ ಇದು ಗ್ರೂಪ್ ಒನ್. ಸೊ ಕರಿಯರ್ ವೈಸ್ ಅಂತ ಬಂದಾಗ ಡೆಫಿನೆಟ್ಲಿ ನೀವು ಯಾವ ಪೊಸಿಷನಲ್ಲಿ ಇರ್ತೀರಾ ಅಂದರೆ ಇನ್ನೊಬ್ಬರಿಗೆ ಗೈಡ್ ಮಾಡುವಂಥ ಪೊಸಿಷನ್ನಲ್ಲಿ ಇರ್ತೀರಾ. ಇನ್ ಕೇಸ್ ನೀವು ಕನ್ಸಲ್ಟೆಂಟ್ ಆರ್ ಸೈಕಾಲಜಿ ಆರ್ ಮೆಡಿಕಲ್ ಸ್ಟ್ರೀಮಲ್ಲಿ, ಅಥವಾ ಹೆಲ್ತ್ ಕೇರ್ ಸ್ಟ್ರೀಮಲ್ಲಿ, ಅಥವಾ ಮೆಂಟಲ್ ಹೆಲ್ತ್ ಸ್ಟ್ರೀಮಲ್ಲೆಲ್ಲ ಇದ್ದರೆ, ಆ್ಯಂಡ್ ಟೀಚಿಂಗ್ ಸ್ಟ್ರೀಮಲ್ಲೂ ಇದ್ದರೆ ಡೆಫಿನೆಟ್ಲಿ ಒಂದು ವೆರಿ ಸ್ಟೇಬಲ್ ಪೊಸಿಷನಿಗೆ ಬಂದಿರ್ತೀರ. ಇಲ್ಲಿ ನೀವು ಇಮೇಜ್ ನೋಡ್ಬೋದು, ಲೈಕ್ ಅಲ್ಲಿ ಬೋಟ್ ಇದೆ, ವಾಟರ್, ಮೇ ಬಿ ನೀವು ಮೇ ಬಿ ಒಂದು ಸೀ ಕಡೆ ಅಂದರೆ ವಾಟರ್ ನೀರಿರುವಂಥ ಜಾಗ, ಸಮುದ್ರ ಆಗಿರ್ಬೋದು, ಆ ಕಡೆ ನೀವು ಚಲಿಸ್ತೀರಾ, ಆ ಕಡೆ ನೀವು ಮೇ ಬಿ ಟ್ರಾವೆಲ್ ಮಾಡ್ತೀರಾ ಅಂತ ನೋಡ್ತಾ ಇದ್ದೀನಿ. ಕರಿಯರ್ ಮ್ಯಾಟರಲ್ಲಿ ದೇರ್ ಈಸ್ ಫಿಶ್ ಆಲ್ಸೋ ಹಿಯರ್. ಸೊ ಇನ್ ಕೇಸ್ ನಿಮ್ಮದು ಪೈಸಸ್, ಕ್ಯಾನ್ಸರ್ ಆರ್ ಸ್ಕಾರ್ಪಿಯೋ ಝೋಡಿಯಾಕ್ ಸೈನ್ ಆಗಿದೆ, ಡಬಲ್ ಕನ್ಫರ್ಮೇಷನ್, ನೀವು ರೈಟ್ ಕಾರ್ಡ್ನ ಅಥವಾ ರೈಟ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ. ಸೊ ಡೆಫಿನೆಟ್ಲಿ ಒಂದು ಟ್ರಾವೆಲಿಂಗ್ ಅಥವಾ ರಿಲೊಕೇಶನ್ನ ನೋಡ್ತಾ ಇದ್ದೀನಿ ಕರಿಯರ್ ರಿಲೇಟೆಡ್ ಆಗಿ. ಕರಿಯರ್ ವಿಷಯಕ್ಕೆ ನೀವು ರಿಲೊಕೇಶನ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. 3 years ಫ್ರಮ್ ನೌ ನೀವು ಎಲ್ಲಿದ್ದೀರಾ ಅಲ್ಲಿರಲ್ಲ, ಮೇ ಬಿ ನೀವು ಬೇರೆ ಒಂದು ಕಡೆ ರಿಲೊಕೇಟ್ ಆಗ್ತೀರಾ. ಆ್ಯಂಡ್ ಐ ಫೀಲ್ ಇದು ನೀವು ಒಬ್ಬರೇ ರಿಲೊಕೇಟ್ ಆಗೋದಲ್ಲ, ನಿಮ್ಮ ಫ್ಯಾಮಿಲಿ ಜೊತೆನೂ ನೀವು ರಿಲೊಕೇಟ್ ಆಗ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಅನ್ನೋದು ಒಬ್ಬ ಫ್ಯಾಮಿಲಿ ಪರ್ಸನ್, ಒಬ್ಬ ಫುಲ್ ರೆಸ್ಪಾನ್ಸಿಬಲ್ ಪರ್ಸನ್. ಸೊ ಇಟ್ಸ್ ಅನ್ ಇಂಡಿಕೇಶನ್ 3 years ಫ್ರಮ್
ನಾವು ತುಂಬ ಜನಕ್ಕೆ ಮದುವೆ ಆಗುತ್ತೆ, ತುಂಬ ಜನ ಒಂದು ಫ್ಯಾಮಿಲಿನ ಸ್ಟಾರ್ಟ್ ಮಾಡ್ತೀರಾ ಎಸ್ಪೆಷಲಿ. ಆ್ಯಂಡ್ ಆ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನ ನೀವು ತಗೊತಾ ಇರ್ತೀರ 3 years ಫ್ರಮ್ ನೌ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಬ್ಯೂಟಿಫುಲ್ ಕಾರ್ಡ್ ಅನ್ಬೋದು. ಸೊ ನಿಮ್ಮನ್ನ ನೀವು ಒಂದು ವೆರಿ ಸ್ಟ್ರಾಂಗ್ ಚೇರಲ್ಲಿ ಕೂತಿರ್ತಾರ ನೀವು, ಅದಕ್ಕೊಂದು ರೆಸ್ಪೆಕ್ಟ್ ಇದೆ ಆ ಚೇರ್ಗೆ. ಆ್ಯಂಡ್ ಫುಲ್ ಕಂಫರ್ಟಬಲ್ ಆಗಿ ಕೂತಿದ್ದಾನೆ ಇಲ್ಲಿ. ಆ್ಯಂಡ್ ಏನು ಬೇಕದೆಲ್ಲದೂ ಇದೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇನ್ನೊಬ್ರಿಗೂ ನೀವು ಗೈಡ್ ಮಾಡೋದನ್ನ ನೋಡ್ತಾ ಇದ್ದೀನಿ, ಇನ್ನೊಬ್ರಿಗೂ ಮೋಟಿವೇಟ್ ಮಾಡೋದನ್ನ ನೋಡ್ತಾ ಇದ್ದೀನಿ, ಇನ್ನೊಬ್ರಿಗೂ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ನ ಹೇಳಿ ಅವ್ರನ್ನ ಬೆಳೆಸೋದನ್ನ ನೋಡ್ತಾ ಇದ್ದೀನಿ. ಸೊ ಗ್ರೂಪ್ 1 ಎಲ್ಲೋ ಒಂದು ಕಡೆ ಐ ಫೀಲ್ ನಿಮಗೆ ಹೆಂಗಂತಂದರೆ, ಏನಾದರೂ ಒಂದು ಲೈಫಲ್ಲಿ ಏನೋ ಒಂದು ಪಡ್ಕೊಂಡೆ ಅಂದರೆ ಅದನ್ನು ನೀವು ಒಬ್ಬರೇ ತಿನ್ನೋದಕ್ಕಿಂತ ಪಕ್ಕದವ್ರಿಗೆ ಹಂಚ್ಕೊಂಡು ತಿನ್ನೋದು ಅಂದರೆ ನಿಮಗೆ ತುಂಬ ಇಷ್ಟ. ಏನೇ ಒಂದು ಅಚೀವ್ಮೆಂಟ್ ಲೈಫಲ್ಲಿ ಮಾಡಿದ್ರು ಅದನ್ನ ನೀವು ಒಬ್ಬರೇ ಅನುಭವ್ಸೋಕೆ ನಿಮಗೆ ಇಷ್ಟ ಇಲ್ಲ ಅನಿಸುತ್ತೆ. ಎಲ್ಲ ಕಡೆ ಒಂಥರ ಶೇರ್ ಮಾಡಿಕೊಂಡು ಜನರ ಜೊತೆ ಅದನ್ನ ಶೇರ್ ಮಾಡಿಕೊಂಡು ನೀವು ಇಲ್ಲಿವರೆಗೂ ಏನು ಕಲ್ತ್ರಿ ಅದನ್ನು ಜನರ ಜೊತೆ ಬೆರೆತು ಅವ್ರಿಗೂ ಹೇಳಿ ಆ್ಯಂಡ್ ದೆನ್ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡೋದಂದರೆ ನಿಮಗೆ ಆವಾಗಲೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ಸ್ವಲ್ಪ 1 ಕಪ್ ಊಟ ಇದ್ರೂ ಸಾಕು, 1 ಕಪ್ ಅಷ್ಟು ಅನ್ನ ಇದ್ರೂ ಸಾಕು, ಅದನ್ನು ನಿಮಗೆ ಒಬ್ಬರೇ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಎಲ್ಲರಿಗೂ ಶೇರ್ ಮಾಡಬೇಕು. ಹಾಗೆ ನಿಮ್ಮ ತಲೆಯಲ್ಲಿ ಒಂದು ಸ್ವಲ್ಪ ನಾಲೆಜ್ ಇದ್ರೂ, ಏನರ ಬಗ್ಗೆನೋ ನಾಲೆಜ್ ಇದೆ ಅಂದ್ಕೊಳ್ಳಿ, ಇನ್ಫಾರ್ಮೇಷನ್ ಇದೆ ಅಂದ್ಕೊಳ್ಳಿ, ಅದನ್ನು ನೀವು ಒಬ್ಬರೇ ಅದನ್ನ ಇಫ್ ಪಾಸಿಬಲ್ ನೀವು ಶೇರ್ ಮಾಡ್ಕೊತೀರಾ, ಬೇರೆಯವ್ರ ಜೊತೆ ಹೇಳ್ಕೊತೀರಾ, ನನಗೆ ಇಷ್ಟು ಗೊತ್ತಿದೆ, ಇದೊಂದು ಕತೆ ಇದೆ ಕೇಳಿ, ಹಿಂಗಾಗಿತ್ತು, ಈ ಥರ. ನಿಮ್ಮ ಈ ಒಂದು ಐ ಫೀಲ್ ನಿಮ್ಮ ಸುತ್ತಮುತ್ತಲು ಇರೋರಿಗೂ ಒಂದು ಕಂಫರ್ಟ್ನೆಸ್ ಕೊಡ್ತೀರಾ. ಆ್ಯಂಡ್ ಸುತ್ತಮುತ್ತ ಇರೋರು ಎವ್ರಿ ಟೈಮ್ ವೆಯ್ಟ್ ಮಾಡ್ತಾ ಇರ್ತಾರೆ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ, ನಿಮ್ಮ ಜೊತೆ ಮಾತಾಡೋದಕ್ಕೆ. ಬಿಕಾಸ್ ನಿಮ್ಮ ಜೊತೆ ಮಾತಾಡಿದಾಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ಗಳು, ನಿಮ್ಮ ಕತೆಗಳು ಅದನ್ನೆಲ್ಲ ಹೇಳ್ತಿರಲ್ವ, ಅದು ಕೇಳೋರ ಮನಸ್ಸಿಗೆ ತುಂಬಾ ಒಂಥರ ಪೀಸ್ ಫೀಲ್ ಆಗುತ್ತೆ. ಸೊ ಇನ್ ಕೇಸ್ ಗ್ರೂಪ್ 1 ಇವಾಗ ನೀವೇನಾದ್ರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನನಗೆ ಯಾಕೆ ಹಿಂಗಾಯಿತು, ನನಗೆ ಯಾಕೆ ಈ ಥರ ಚಾಲೆಂಜಿಂಗ್ ಸಿಚುವೇಶನ್ ಬರ್ತಾ ಇದೆ ಅಂತ ಕಂಪ್ಲೇಂಟ್ ಮಾಡಬೇಡಿ. ಬಿಕಾಸ್ ಐ ಫೀಲ್ ಮುಂದೆ ಒಂದಿನ ಇದೇ ಸ್ಟೋರಿನ ನೀವು ಇನ್ನೊಬ್ರಿಗೆ ಹೇಳ್ತಾ ಇರ್ತೀರ, ಅವಾಗ ನಿಮಗೆ ಫೀಲ್ ಆಗ್ತಾ ಇರುತ್ತೆ, ಓಕೆ ನಾನು ಅವಾಗ ಅಷ್ಟೆಲ್ಲ ಸ್ಟ್ರಗಲ್ ಮಾಡಿದೆ ಆ್ಯಂಡ್ ಆ ಒಂದು ಸ್ಟ್ರಗಲ್ದು ಪ್ರತಿಫಲ ನಂಗೆ ಇವತ್ತು ಸಿಕ್ಕಿದೆ, ಐ ಆಮ್ ವೆರಿ ಹ್ಯಾಪಿ, ಇದನ್ನ ನಾನು ಶೇರ್ ಮಾಡ್ಕೋಬೋದು. ಇವಾಗ ನನ್ನ ಲೈಫಲ್ಲಿ ಹೇಳೋಕ್ಕೆ ಇಲ್ಲ ಅನ್ನುವಂಥದ್ದು ಏನಿಲ್ಲ, ತುಂಬ ಇದೆ, ನಾನು ತುಂಬ ಕಲ್ತಿದ್ದೀನಿ, ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಐ ಫೀಲ್ ನಿಮ್ಮ ಅಚೀವ್ಮೆಂಟ್ನ ನೀವು ಶೇರ್ ಮಾಡ್ಕೊತಾ ಇರ್ತೀರ. ನಿಮಗೆ ಅಚೀವ್ಮೆಂಟ್ ಅಂತ ಅಂದರೆ ಮೇಯ್ನಾಗಿ ದುಡ್ಡು ಅನ್ನೋದಲ್ಲ. ನಿಮಗೆ ಅಚೀವ್ಮೆಂಟ್ ಅಂದರೆ ಗ್ರೂಪ್ 1 ಎಮೋಷ್ನಲಿ ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ನಿಮಗೆ ಎಮೋಷನಲಿ ಖುಷಿಯಾಗಿರಬೇಕು. ಆ್ಯಂಡ್ ಜಸ್ಟ್ ದುಡ್ಡು ಅನ್ನೋದು ನಿಮಗೆ ತಲೆಗೆ ಬರಲ್ಲ. ಸಕ್ಸಸ್ಫುಲ್ ಅಂತ ಅಂದರೆ ನೀವು ಎಮೋಷ್ನಲಿ ಖುಷಿಯಾಗಿರ್ಬೇಕಷ್ಟೆ, ನಿಮ್ಮ ಸುತ್ತಮುತ್ತಲಿರೋರು ನಿಮ್ಮ ಜೊತೆ ಖುಷಿಯಾಗಿರಬೇಕು, ಅದು ನಿಮಗೆ ಆ್ಯಕ್ಚುಯಲ್ ಸಕ್ಸಸ್. ಮೇ ಬಿ ನೀವು ಗ್ರೂಪ್ 1 ಇವಾಗ ನಿಮ್ಮ ಕರಿಯರ್ ಅಲ್ಲಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇದ್ದರೆ, ಬಟ್ ಮಾಡ್ಕೊಳ್ದೇ ಇದ್ದರೆ, ಬಟ್ 3 years ಆದಮೇಲೆ ಡೆಫಿನೆಟ್ಲಿ ನಿಮ್ಮ ಒಂದು ಪೊಸಿಷನ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ನೀವು ಎಲ್ಲಿದ್ದೀರಾ ಆ ಒಂದು ಎನ್ವಿರಾನ್ಮೆಂಟ್ ನಿಮಗೆ ಟೋಟಲ್ ಪಾಸಿಟಿವ್ ವೈಬ್ ಕೊಡುತ್ತೆ. ಸೊ ರಿಲೇಷನ್ಶಿಪ್ಗೆ ನೋಡೋಣ. 3 years ಫ್ರಮ್ ನೌ ಪರ್ಸ್ನಲ್ ಗ್ರೋತ್ ಹೆಂಗಿರುತ್ತೆ, ನಿಮ್ಮದು ಲವ್ ಲೈಫ್ ಹೆಂಗಿರುತ್ತೆ, ಆ್ಯಂಡ್ ಅಥವಾ ಒಂದು ಫ್ರೆಂಡ್ಶಿಪ್ ಬಗ್ಗೆನೇ ಆಗಿರ್ಬೋದು. ಇದು ಏನು ಮೆಸೇಜ್ ಇದೆ ನೋಡೋಣ. ಗ್ರೂಪ್ 1 ಲವ್ ಲೈಫಲ್ಲಿ 3 years ಫ್ರಮ್ ನೌ ದೇರ್ ಈಸ್ ನೈಟ್ ಆಫ್ ಪೆಂಟಕಲ್ಸ್. ವಾವ್ ಗೈಸ್, ನಿಮಗೆ ಎನಿ ಮೂಮೆಂಟ್ ಈ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಸೆಕ್ಷನ್ಲಿ 111 ಅಂತ ಹಾಕಿ. ನಾನಾಗಿದೆ, ಡೆಫಿನೆಟ್ಲಿ ಆಗ್ತಾ ಇದೆ. ಓಕೆ, ನೈಟ್ ಆಫ್ ಪೆಂಟಕಲ್ಸ್ ಮೇ ಬಿ ನೀವು ಆಲ್ರೆಡಿ ಒಂದು ಕಮಿಟ್ಮೆಂಟಲ್ಲಿ ಇದ್ದೀರಾ ಅನ್ನಿಸ್ತಾ ಇದೆ, ಅಥವಾ ಆಲ್ರೆಡಿ ಯಾರ ಬಗ್ಗೆನೋ ಒಂದು ಥಾಟ್ ನಿಮಗೆ ತಲೆಯಲ್ಲಿ ಇದೆ ಅಂತ ಇದೆ ಅನ್ನಿಸ್ತಾ ಇದೆ. ಸ್ಲೋ ಆಗಿ ಹೋಗ್ತಾ ಇದೆ ಕನೆಕ್ಷನ್ ಅನಿಸುತ್ತೆ ಇವಾಗ, ಬಟ್ ಡೆಫಿನೆಟ್ಲಿ ಸ್ಲೋ ಆಗಿ ಹೋದ್ರೂ ಫಾರ್ ಎವರ್ ಈ ಒಂದು ಕನೆಕ್ಷನ್ ಅಥವಾ ಈ ಒಂದು ಬಾಂಡಿಂಗ್ ಉಳಿಯುತ್ತೆ. ಇನ್ ಕೇಸ್ ನಿಮ್ಮ ಲೈಫಲ್ಲಿ ಯಾರೂ ಇಲ್ಲ ಅಂದರೆ ಬೋರಿಂಗ್ ಅಂತ ಫೀಲ್ ಮಾಡ್ಕೋಬೇಡಿ ಗ್ರೂಪ್ 1. ಬಿಕಾಸ್ ಲವ್ ಲೈಫ್ ಅಂತ ಬಂದರೆ, ಅಥವಾ ಫ್ರೆಂಡ್ಶಿಪ್ ಅಂತ ಬಂದರೆ, ಅಥವಾ ಒಂದು ರಿಲೇಷನ್ಶಿಪ್ ಅಂತ ಬಂದರೆ, ನಿಮ್ಮ ಲೈಫಲ್ಲಿ ಮೀನಿಂಗ್ಫುಲ್ ರಿಲೇಷನ್ಶಿಪ್ ಇರುತ್ತೆ. ಯಾವುದೇ ಕಾರಣಕ್ಕೂ ಒಂದು
ಡಿಸಪಾಯಿಂಟಿಂಗ್, ಎಲ್ಲೋ ಅರ್ಧಂಬರ್ಧಕ್ಕೆ ಬಿಟ್ಟು ಹೋಗೋರು, ಅರ್ಧಂಬರ್ಧಕ್ಕೆ ನಿಮಗೆ ಇಂಟ್ರೆಸ್ಟ್ ಹೋಗೋದು, ಅರ್ಧಂಬರ್ಧಕ್ಕೆ ಇದು ವರ್ಕ್ ಆಗಲ್ಲ ಅನ್ಸೋದು, ಆ ಒಂದು ಪಾಯಿಂಟಲ್ಲಿ ನೀವು ಇರೋದೇ ಇಲ್ಲ. ರಿಲೇಷನ್ಶಿಪ್ ಅಥವಾ ಲವ್ ಮ್ಯಾಟರ್ ಅಥವಾ ಫ್ರೆಂಡ್ಶಿಪ್ ಮ್ಯಾಟರ್ ಅಥವಾ ಕನೆಕ್ಷನ್ ಮ್ಯಾಟರ್ ಅಂತ ಬಂದರೆ ಗ್ರೂಪ್ ಒನ್, ಡೆಫಿನೆಟ್ಲಿ ಯು ವಿಲ್ ಡೂ ಗ್ರೇಟ್. ನಿಮ್ಮ ಲೈಫಲ್ಲಿ ಮುಂಚೆನೇ ಹೇಳ್ದಂಗೆ ನಾನು, ಒಂದು ಮೀನಿಂಗ್ಫುಲ್ ರಿಲೇಷನ್ಶಿಪ್ ಇರುತ್ತೆ. ಆ್ಯಂಡ್ ಯಾರೇ ಇದ್ರೂ ಅವರು ಒಂದು ಸ್ಲೋ ಆಗಿ ಕನೆಕ್ಟ್ ಆಗ್ತೀರ ನೀವು. ಡೆಫಿನೆಟ್ಲಿ 3 years ಆದಮೇಲೆ ಹೆಂಗಿರುತ್ತೆ ಅಂದರೆ, ಡೆಫಿನೆಟ್ಲಿ ಇಬ್ಬರ ಮೇಲೆ ಟ್ರಸ್ಟ್ ಇರುತ್ತೆ, ಇಬ್ಬರ ಮೇಲೆ ಫ್ಯೂಚರ್ ಒಬ್ಬೊಬ್ರ ಜೊತೆ ನಾನು ಸ್ಪೆಂಡ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಇರುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇಬ್ರದ್ದು ಕರಿಯರ್ ಈಕ್ವಲಿ ಗ್ರೋ ಆಗ್ತಾ ಇರುತ್ತೆ. ಹೆಂಗೆ ಅಂತ ಅಂದರೆ, ಮೇ ಬಿ ತುಂಬ ಏಜ್ ಡಿಫ್ರೆನ್ಸ್ ಇರಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಲೈಫಲ್ಲಿ ಯಾರು ಪರ್ಸನ್ ಇಲ್ಲ ಅಂದರೆ ಗ್ರೂಪ್ ಒನ್, ಚಿಂತೆ ಪಡಬೇಡಿ. 3 years ಆದಮೇಲೆ ನೀವೊಂದು ವೆರಿ ಸ್ಟೇಬಲ್ ಪರ್ಸನ್ ಜೊತೆ ಇರ್ತೀರಾ, ಆ್ಯಂಡ್ ವೆರಿ ಮೆಚ್ಯೂರ್ಡ್ ಪರ್ಸನ್ ಜೊತೆ ಇರ್ತೀರಾ, ಆ್ಯಂಡ್ ವೆರಿ ಪ್ರಾಕ್ಟಿಕಲ್ ಮೈಂಡೆಡ್ ಪರ್ಸನ್ ಜೊತೆ ಇರ್ತೀರಾ. ಆ್ಯಂಡ್ ಮೇ ಬಿ ಇವರ ಒಂದು ಸಪೋರ್ಟಿಂದನೇ ಆಗಿರ್ಬೋದು, ಇವರ ಒಂದು ಪ್ರಾಕ್ಟಿಕಲ್ ಸಪೋರ್ಟಿಂದನೇ ಆಗಿರ್ಬೋದು, ನೀವು ಕರಿಯರಲ್ಲಿ ವೆರಿ ಸ್ಟೇಬಲ್ ಆ್ಯಂಡ್ ಓವರ್ ಆಲ್ ಸ್ಯಾಟಿಸ್ಫ್ಯಾಕ್ಷನ್ ಲೈಫಲ್ಲಿ ನೀವು ನೋಡ್ತೀರಾ. ಬಿಕಾಸ್ ಕಿಂಗ್ ಆಫ್ ಕಪ್ಸ್ ಬಂದಿದೆ ಅಂದರೆ, ಕಿಂಗ್ ಆಫ್ ಕಪ್ಸ್ ಜಾಸ್ತಿ ಕರಿಯರ್ ಜಾಬ್ ಅಂದ್ಕೊಂಡಿರಲ್ಲ. ಕಿಂಗ್ ಆಫ್ ಕಪ್ಸ್ ಹೆಂಗೆ ಅಂತಂದರೆ, ಜಾಬು ಪರ್ಸ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಒಂದು ಪರ್ಸನ್. ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಒಂದು ಓವರ್ ಆಲ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ಪರ್ಸನ್. ಸೊ ಡೆಫಿನೆಟ್ಲಿ ನಿಮಗೆ ಯಾವುದೇ ರೀತಿಯಾಗಿ ಸ್ಟ್ರೆಸ್ ಕೊಡಲ್ಲ ಈ ಪರ್ಸನ್, ಯಾವುದೇ ರೀತಿಯಾಗಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ಜಾಸ್ತಿ ಐ ಫೀಲ್ ಈ ಪರ್ಸನ್ ಒಂದು ವೆರಿ ಟ್ರೆಡಿಷ್ನಲ್ ಪರ್ಸನ್ ಆಗಿರ್ತಾರೆ. ನೀವು ಏನು 3 years ಆದಮೇಲೆ ನಿಮ್ಮ ಲೈಫಲ್ಲಿ ಇರ್ತಾರೆ, ತುಂಬ ಟ್ರೆಡಿಷ್ನಲ್ ಪರ್ಸನ್ ಆಗಿರ್ತಾರೆ, ತುಂಬ ಸ್ಲೋ ಮೂವ್ ಆಗುವಂಥ ಪರ್ಸನ್ ಆಗಿರ್ತಾರೆ, ತುಂಬ ಸ್ಲೋ ಆಗಿ ಓಪನ್ ಅಪ್ ಆಗುವಂಥ ಪರ್ಸನ್ ಆಗಿರ್ತಾರೆ. ಬಟ್ ಡೆಫಿನೆಟ್ಲಿ ಲಾಂಗ್ ಟರ್ಮ್ಗೆ ನಿಮಗೆ ವೆರಿ ಪ್ರಾಮಿಸಿಂಗ್ ಪರ್ಸನ್ ಆಗಿರ್ತಾರೆ ಇವರು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಕಾಲ್ ಬರ್ತಾ ಇದೆ, ಆಲ್ ರೈಟ್. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಮನಿ ವೈಸ್ ಫಿನಾನ್ಷಿಯಲಿನೂ ನಿಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದ ಒಂದು ಅಸಮಾಧಾನ ಇರಲ್ಲ. ಬಿಕಾಸ್ ಐ ಫೀಲ್ ಅವರು ಒಂದು ವರ್ಕಿಂಗ್ ಪರ್ಸನ್ ಆಗಿರ್ತಾರೆ, ಆ್ಯಂಡ್ ಎಟ್ ದ ಸೇಮ್ ಟೈಮ್ ನೀವೂ ಅಷ್ಟೇ. ಆ್ಯಂಡ್ ಐ ಫೀಲ್ ಇಬ್ಬರು ಬ್ಯಾಲೆನ್ಸ್ಡ್ ಆಗಿ ನೀವು ತೊಗೊಂಡು ಹೋಗ್ತಾ ಇರ್ತೀರ, ಲೈಫ್ನ ಬ್ಯಾಲೆನ್ಸ್ಡ್ ವೇಯಲ್ಲಿ ಮೂವ್ ಮಾಡ್ತಾ ಇರ್ತೀರ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಸ್, 3 years ಆದಮೇಲೆ ಹಿಡನ್ ಸ್ಟ್ರೆಂತ್ ಅಂದರೆ, ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಅಥವಾ ಒಂದು ನ್ಯೂ ಕ್ವಾಲಿಟಿ ನೀವೇನು ಡಿಸ್ಕವರ್ ಮಾಡ್ತೀರಾ, ಫೈಂಡ್ ಔಟ್ ಮಾಡ್ತೀರಾ ಅಂತ ನೋಡೋಣ. ಅಂದರೆ ಇವಾಗ ಇಲ್ದೇ ಇರ್ಬೋದು ಆ ಒಂದು ಟ್ಯಾಲೆಂಟು, ಬಟ್ 3 years ಆದಮೇಲೆ ನಿಮಗೆ ಫೈಂಡ್ ಔಟ್ ಓಕೆ, ನನ್ನ ಲೈಫಲ್ಲಿ ನನಗೆ ಇಂಥ ಒಂದು ಟ್ಯಾಲೆಂಟು ಇತ್ತಾ ಅಂತ ನಿಮಗೆ ಅನಿಸುತ್ತೆ. ಸೊ ನೋಡೋಣ ಗ್ರೂಪ್ ಒನ್ಗೆ ಆ ಥರ ಒಂದು ಏನು ಸ್ಕಿಲ್ ನಿಮ್ದು ಹೊರಗೆ ಬರುತ್ತೆ ಅಂತ ನೋಡೋಣ 3 years ಆದಮೇಲೆ. ಆಲ್ ರೈಟ್, ಒಂದು ಮೆಸೇಜ್ ಬಂದಿದೆ, ತುಂಬ ಎಕ್ಸೈಟ್ ಆಗಿದೆ. ಈ ಥರ ನನ್ನ ಮೆಸೇಜ್ ಯೂಶ್ವಲಿ ನಾನು ಫುಲ್ ಮಾಡಲ್ಲ, ಅಂದರೆ ಟ್ಯಾಲೆಂಟ್ ಹೊರಗೆ ಬರೋದು ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಐಡಿಯಾ ಗೊತ್ತಾಗಲ್ಲ. ಸೊ ಇವಾಗ ನೋಡೋಣ. ಕ್ವೀನ್ ಆಫ್ ಕಪ್ಸ್, ವಾವ್, ಕೌಂಟರ್ ಪಾರ್ಟ್. ದೆರ್ ಈಸ್ ಕಿಂಗ್ ಆಫ್ ಕಪ್ಸ್, ದೆರ್ ಈಸ್ ಕ್ವೀನ್ ಆಫ್ ಕಪ್ಸ್. ಐ ಫೀಲ್ ನೀವು ಅಂದ್ಕೊಂಡಿದ್ರಿ ಅನಿಸುತ್ತೆ, ನಿಮ್ಮ ಒಂದು ಹಾರ್ಡ್ಶಿಪ್ ಅಥವಾ ಹಾರ್ಡ್ ಈ ಒಂದು ಎಕ್ಸ್ಪೀರಿಯನ್ಸ್ ಏನು, ಲೈಫ್ ಎಕ್ಸ್ಪೀರಿಯನ್ಸ್ ಏನು ನೋಡಿಬಿಟ್ಟು ನೀವು ಮೇ ಬಿ ಅನ್ಕೊತಾ ಇದ್ರಿ ಅನಿಸುತ್ತೆ, ನೀವು ಯಾವತ್ತೂ ಒಂದು ಎಮೋಷ್ನಲ್ ಪರ್ಸನ್ ಆಗಲ್ಲ, ಯಾವತ್ತೂ ನಿಮ್ಮ ಸುತ್ತಮುತ್ತಲಿರೋರಿಗೆ ನರ್ಚರ್ ಮಾಡಲ್ಲ, ಯಾವತ್ತೂ ಇನ್ನೊಬ್ಬರು ಎಮೋಷನ್ಸ್ನ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಲ್ಲ ಅಂತ. ಬಟ್ ಹಿಯರ್ ಯು ಗೋ. ಐ ಫೀಲ್ ಗ್ರೂಪ್ ಒನ್, ಮೇ ಬಿ ಐ ಫೀಲ್ ನೀವು ಅನ್ಕೊತಾ ಇದ್ರಿ ಅನಿಸುತ್ತೆ, ನಾನು ಯಾವತ್ತೂ ಒಂದು ರೈಟ್ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡಲ್ಲ, ಅಥವಾ ಯಾವತ್ತೂ ನನ್ನ ಒಂದು ಎಮೋಷ್ನಲ್ ಲೆವೆಲ್ಗೆ ಮ್ಯಾಚ್ ಆಗುವಂಥ ಒಂದು ಪರ್ಸನ್ನ ಅಟ್ರ್ಯಾಕ್ಟ್ ಮಾಡಲ್ಲ ಅಂತ. ಬಟ್ ಹಿಯರ್ ಯು ಸಿ, ಇಲ್ಲಿ ಕಿಂಗ್ ಆಫ್ ಕಪ್ಸ್, ಇಲ್ಲಿ ಕ್ವೀನ್ ಆಫ್ ಕಪ್ಸ್. ಐ ಗೆಸ್ ಇದು ಕ್ವಾಲಿಟಿ ಅಥವಾ ಟ್ಯಾಲೆಂಟ್ ಅನ್ನೋದಕ್ಕಿಂತ ನಿಮ್ಮ ಒಂದು ವಿಶ್ ಅನಿಸುತ್ತೆ ಗ್ರೂಪ್ ಒನ್. ನಿಮಗೆ ಎವ್ರಿ ಟೈಮ್ ನಿಮಗೊಂದು ಥಾಟ್ ಇರ್ತಿತ್ತು ಅನಿಸುತ್ತೆ, ನನಗೆ ನನ್ನ ಕ್ವಾಲಿಟಿಗೆ ಬ್ಯಾಲೆನ್ಸ್ ಮಾಡುವಂಥ ಪರ್ಸನ್ ಬೇಕು, ನನ್ನ ಒಂದು ಎನರ್ಜಿಗೆ ಬ್ಯಾಲೆನ್ಸ್ ಮಾಡುವಂಥ ಒಂದು ಎನರ್ಜಿ ಬೇಕು, ಆ ಥರ ಒಂದು ಪರ್ಸನ್ ನನ್ನ ಲೈಫಲ್ಲಿ ಬೇಕು ಅಂತ ಮೇ ಬಿ ನಿಮಗೊಂದು ಥಾಟ್ ಇತ್ತು ಅನಿಸುತ್ತೆ. ಐ ಫೀಲ್ ಗ್ರೂಪ್ ಒನ್
ಡೆಫಿನೆಟ್ಲಿ ನೀವೊಂದು ರೈಟ್ ಪರ್ಸನ್ ಅಟ್ರಾಕ್ಟ್ ಮಾಡ್ತಿರೋದನ್ನ ನೋಡ್ತಾ ಇದೀನಿ. ಅಟ್ ದ ಸೇಮ್ ಟೈಮ್ ನಿಮ್ಮಲ್ಲೇ ನೀವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನೀವೊಂದು ಎಮೋಷ್ನಲ್ ಪರ್ಸನ್ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಇನ್ನೊಬ್ರು ಎಮೋಷನ್ಸ್ನ ಕಾಮ್ ಡೌನ್ ಮಾಡೋಷ್ಟು ಸ್ಟೆಬಿಲಿಟಿ ನಿಮ್ಮಲ್ಲಿ ಇದೆ ಅಂತ ನೀವು ಫೈಂಡ್ ಔಟ್ ಮಾಡ್ತೀರಾ 3 years ಫ್ರಮ್ ನಾವು. ಐ ಗೆಸ್ ಗ್ರೂಪ್ 1 ನೀವು ಬೇಕೋ ಬೇಡವೋ ಜನಗಳು ನಿಮ್ಮ ಜೊತೆ ಬಂದು ಅವರ ಒಂದು ಕಷ್ಟನ ಶೇರ್ ಮಾಡ್ಕೊಳ್ಳೋದು, ಅವ್ರಿಗೆ ಕಂಫರ್ಟ್ ಫೀಲ್ ಮಾಡೋದನ್ನು ನೀವು ಅಬ್ಸರ್ವ್ ಮಾಡ್ತೀರಾ ಆಫ್ಟರ್ 3 years ಫ್ರಮ್ ನಾವು. ಸೊ ವೆರಿ ಬ್ಯೂಟಿಫುಲ್. ಅಂದರೆ ನಿಮಗೆ ಗೊತ್ತಿರೋದ ನಿಜವಾಗ್ಲೂ ನಾನು ಇಷ್ಟೊಂದು ಎಂಪಥೆಟಿಕ್ ಪರ್ಸನ್ನ, ನಿಜವಾಗ್ಲೂ ನಾನು ಇಷ್ಟೊಂದು ಎಲ್ಲರ ಬಗ್ಗೆ ಕೇರ್ ಮಾಡ್ತೀನ, ನಿಜವಾಗ್ಲೂ ನಾನು ಇಷ್ಟೊಂದು ಎಲ್ಲರ ಬಗ್ಗೆ ಕನ್ಸರ್ನ್ ತೋರಿಸ್ತೀನ ಅಂತ ನೀವು ಅಂದ್ಕೊಂಡೇ ಇರಲ್ಲ ಮೇ ಬಿ. ಬಟ್ ಜನರ ಜೊತೆ ಕನೆಕ್ಟ್ ಆಗ್ತಾ ಮೇ ಬಿ ತುಂಬ ಜನ ಫೀಡ್ಬ್ಯಾಕ್ ಕೊಡ್ತಾರೆ ಅನಿಸುತ್ತೆ. ನಿಮ್ಮ ಜೊತೆ ಹೇಳ್ತಾ ಇದ್ರೆ ಹೇಳ್ಕೊತಾನೆ ಇರ್ಬೇಕು ಅನ್ಸುತ್ತೆ, ಅಥವಾ ನಿಮ್ಮ ಜೊತೆ ಸ್ವಲ್ಪ ಮಾತಾಡಿದ್ರೆ ನನ್ನ ಜೀವನದಲ್ಲಿರೋ ಭಾರ ಕಡಿಮೆ ಆಗುತ್ತೆ, ನನ್ನ ನೋವುಗಳು ಕಡಿಮೆ ಆಗುತ್ತೆ, ನಿಮ್ಮ ಜೊತೆ ಸ್ವಲ್ಪ ಓಪನ್ ಅಪ್ ಆದರೆ ಸಾಕು. ಈ ಥರ ತುಂಬ ಫೀಡ್ಬ್ಯಾಕ್ಸ್ ನಿಮ್ಮ ಲೈಫಲ್ಲಿ ಬರೋದನ್ನ ನೀವು ಅಬ್ಸರ್ವ್ ಮಾಡ್ತೀರಾ ಗ್ರೂಪ್ 1. ಸೊ ವೆರಿ ಬ್ಯೂಟಿಫುಲ್ ಮೆಸೇಜ್. ಗೈಡೆನ್ಸ್ ನೋಡೋಣ ಲಾಸ್ಟಿಗೆ. ಈ ಒಂದು ಗೈಡೆನ್ಸ್ ಏನಿದೆ, ನಾನು 2 ಕಾರ್ಡ್ನ ಪುಲ್ ಮಾಡ್ತೀನಿ, ಒಂದು ಟ್ಯಾರೋ ಕಾರ್ಡ್ನ ಪುಲ್ ಮಾಡ್ತೀನಿ ಆ್ಯಂಡ್ ದ ಸ್ಕೂಟು ಕಾರ್ಡ್ನ ಪುಲ್ ಮಾಡ್ತೀನಿ. ಓಕೆ, ಸೊ ಇಲ್ಲಿವರೆಗೂ ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡಿ ಗಾಯ್ಸ್. ಆ್ಯಂಡ್ ಕ್ಲೈಮ್ ಮಾಡ್ಕೋಬೇಕು ಅಂದರೆ 111 ಅಂತ ಟೈಪ್ ಮಾಡ್ಬೋದು ನೀವು ಎಟ್ ಎನಿ ಮೂಮೆಂಟ್. ಓಕೆ, ಸೊ ಗೈಡೆನ್ಸ್ ಕಾರ್ಡ್ ನೋಡೋಣ ಗ್ರೂಪ್ 1 ಅವರಿಗೆ. ಒಂದು ಕಾರ್ಡ್ ಬರಬೇಕು, 2 ಕಾರ್ಡ್ ಬಂದಿದೆ. ಆಲ್ ರೈಟ್, ಒಂದು ಕಾರ್ಡ್ ಬಂದಿದೆ. ಸೊ ಜಸ್ಟ್ ಮಿನಿಟ್, ಒಂದು ಕಾಲ್ ಬರ್ತಾ ಇದೆ. ಓಕೆ, ಸೊ ಗ್ರೂಪ್ 1 8 of Wands. 8 of Wands ಅಂದರೆ ನಾನು ಇದನ್ನ ಕ್ವಿಕ್ಕಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಫ್ ಪಾಸಿಬಲ್ ಟ್ರಾವೆಲ್ ಮಾಡಬೇಕು ನೀವು, ಇಫ್ ಪಾಸಿಬಲ್ ಸ್ವಲ್ಪ ಎಕ್ಸ್ಟ್ರೋವರ್ಟ್ ಆಗಬೇಕು ನೀವು, ಇಫ್ ಪಾಸಿಬಲ್ ಸ್ವಲ್ಪ ಓಪನ್ ಅಪ್ ಆಗಬೇಕು ನೀವು, ಇಫ್ ಪಾಸಿಬಲ್ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ಇಟ್ ಈಸ್ ಅಂಡರ್ಸ್ಟುಡ್ ನೀವು ಒಂದು ಸ್ವಲ್ಪ ಇಂಟ್ರೋವರ್ಟ್ ಆಗಿರ್ಬೋದು, ಸ್ವಲ್ಪ ಒಬ್ರ ಜೊತೆ ಬೆರೆಯೋದು ಅಂದರೆ ಸ್ವಲ್ಪ ನಿಮಗೆ ಅನ್ಕಂಫರ್ಟ್ನೆಸ್ ಫೀಲ್ ಆಗ್ಬೋದು ಸ್ಟಾರ್ಟಿಂಗ್. ಬಟ್ ಐ ಫೀಲ್ ಇಫ್ ಪಾಸಿಬಲ್ ಸ್ವಲ್ಪ ನೀವು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನ ಜಾಸ್ತಿ ಮಾಡ್ಕೋಬೇಕು, ಸ್ವಲ್ಪ ನೀವು ಕನೆಕ್ಟ್ ಆಗಬೇಕು ಜನರ ಜೊತೆ ಅಂತ. ಆ್ಯಂಡ್ ಏನಾದರೂ ಒಂದು ಡಿಸಿಷನ್ ತೊಗೊಳೋದಿದ್ರೆ ತುಂಬ ಯೋಚನೆ ಮಾಡಿ ತೊಗೊತೀರಾ ಅನಿಸುತ್ತೆ. ಇಫ್ ಪಾಸಿಬಲ್ ಬೇಗ ಡಿಸಿಷನ್ ಮಾಡಬೇಕು, ಕ್ವಿಕ್ ಡಿಸಿಷನ್ ಮಾಡಬೇಕು. ಆ್ಯಂಡ್ ಜಾಸ್ತಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಡಿ. ಲಿವ್ ಇನ್ ದ ಮೂಮೆಂಟ್ ಇಫ್ ಪಾಸಿಬಲ್, ಬಿಕಾಸ್ 8 of Wands ಒಂದು ಲಿವ್ ಇನ್ ದ ಮೂಮೆಂಟ್ ಕಾರ್ಡ್ ಅನ್ಬೋದು. ಸೊ ನೋಡೋಣ ನಿಮಗೆ ಏನು ಮೆಸೇಜ್ ಇದೆ ಅಂತ ಫ್ರಮ್ ದಿಸ್ ಕೂಟು ಕಾರ್ಡ್ಸ್ ಅನ್ಬೋದು. ಗ್ರೂಪ್ 1 ಗೈಡೆನ್ಸ್ಗೆ ಏನು ಮೆಸೇಜ್ ಇದೆ ನೋಡೋಣ. ಆಲ್ ರೈಟ್, 2 ಮೆಸೇಜ್ ಬಂದಿದೆ ನೋಡೋಣ. 2 ಪುಲ್ ಮಾಡೋದ, ಒಂದೇ ಪುಲ್ ಮಾಡೋದು. ಸೊ ಬಟ್ ಸ್ಟಿಲ್ 2 ಬಂದಿದೆ. ನಾನು ಯೂಶ್ವಲಿ 2 ತೊಗೊಳಲ್ಲ, ಬಟ್ ಸ್ಟಿಲ್ ವಿಲ್ ಸಿ. 2 4 ಬಂದಿದೆ, ಅದಕ್ಕೆ ನಾನು ತೊಗೊತಾ ಇದ್ದೀನಿ. ಒಂದು 4 ಬ್ಲ್ಯಾಕ್ ಹಾರ್ಟ್ ಆ್ಯಂಡ್ 4 ಫ್ಲವರ್. ಒಂದು ನೋಡ್ಬೋದು ಲೈಕ್ ಮಳೇಲಿ ಕೂತ್ಕೊಂಡ್ಬಿಟ್ಟಿದೆ ಅದು, ಮಳೆ ಬರ್ತಾ ಇದೆ ಬಟ್ ಸ್ಟಿಲ್ ಎಂಜಾಯಿಂಗ್ ಇಟ್ ಅನ್ಬೋದು. ಸೆಕೆಂಡ್ ಒಂದು ನೋಡ್ಬೋದು, ಚೆನ್ನಾಗಿ ಫೈರ್ ಕ್ಯಾಂಪ್ ಹಾಕ್ಕೊಂಡು ಪಾರ್ಟಿ ಮಾಡ್ತಾ ಇದೆ. ಸೊ ನೋಡೋಣ ಏನು ಮೆಸೇಜ್ ಇದು ಅಂತ ಗ್ರೂಪ್ 1 ಅವ್ರಿಗೆ. ವಿಲ್ ಸಿ. ಸೊ ಇಲ್ಲಿ ನೋಡ್ಬೋದು ನೀವು 4 ಹಾರ್ಟ್, ನೋರಿಶ್ಮೆಂಟ್, ಬೇರ್ ಎಸೆನ್ಷಿಯಲ್ಸ್ ಅಂತ ಇದೆ, ರೈನ್. ಓಕೆ, ಆ್ಯಂಡ್ ದೆನ್ ಸೆಕೆಂಡ್ 4 ವಿತ್ ಫ್ಲವರ್ ಏನಿದೆ, ಸ್ಮಾಲ್, ದ ಪರ್ಫೆಕ್ಟ್ ಅಮೌಂಟ್ ಆಫ್ ಚಾರ್. ಸೊ ಐ ಗೆಸ್ ಎಲ್ಲೋ ಒಂದು ಕಡೆ ಹೇಳ್ತಾ ಇದೆ ಗ್ರೂಪ್ 1, ಇಫ್ ಪಾಸಿಬಲ್ ನೀವು ಸಿಂಪಲ್ ಥಿಂಗ್ಸ್ನು ಸ್ವಲ್ಪ ಎಂಜಾಯ್ ಮಾಡ್ಕೊಬೇಕು. ಸಿಂಪಲ್ ಥಿಂಗ್ಸ್ ಮೇ ಬಿ ನೀವು ಕ್ವೆಶನ್ ಮಾಡ್ಕೊಳ್ಳಿ ನಿನ್ನೆ ಇವಾಗ. ಐ ಗೆಸ್ ನನ್ನ ಮೈಕಿಗೆ ಏನೋ ಪ್ರಾಬ್ಲಮ್ ಇದೆ, ಜಸ್ಟ್ ಮಿನಿಟ್ ಗೈಸ್. ಓಕೆ, ಇವಾಗ ಒಂದ್ಸತಿ ಫೀಲ್ ಆಗುತ್ತಲ್ವ ಟುಡೇ ಇಸ್ ನಾಟ್ ಮೈ ಡೇ ಅಂತ, ಆ ಥರ ಫೀಲ್ ಆಗ್ತಾ ಇದೆ. ಬಿಕಾಸ್ 2 ಸತಿ ನನ್ನ ವಿಡಿಯೋ ಪಾಸ್ ಮಾಡಿಬಿಟ್ಟು ಮತ್ತೆ ರೀ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಐ ಗೆಸ್ ಎಸ್ ಗ್ರೂಪ್
ಒನ್ಗೆ ಮೆಸೇಜ್ ಇಲ್ಲಿ ಏನಂತ ಅಂದರೆ, ಸಿಂಪಲ್ ಥಿಂಗ್ಸ್ನ ಎಂಜಾಯ್ ಮಾಡಿ. ಇಫ್ ಪಾಸಿಬಲ್ ನೀವು ಪಾರ್ಟಿ ಮಾಡಿ, ಇಫ್ ಪಾಸಿಬಲ್ ಒಬ್ಬರೇ ಆದರೂ ಆಗಲಿ ಸೋಲೋ ಟ್ರಿಪ್ ಮಾಡಿ. ಆ್ಯಂಡ್ ಅಗೇನ್ 8 ಆಫ್ ಒನ್ಸ್ ಒಂದು ಟ್ರಿಪ್ ಬಗ್ಗೆನೇ ಹೇಳುತ್ತೆ, ರೈಟ್? ಸೊ ಇಫ್ ಪಾಸಿಬಲ್ ಸೋಲೋ ಟ್ರಿಪ್ ಮಾಡಿ, ಸ್ವಲ್ಪ ಹೊರಗೆ ಹೋಗಿ, ಕಂಫರ್ಟ್ ಲೆವೆಲಿಂದ ಸ್ವಲ್ಪ ಹೊರಗೆ ಹೋಗಿ, ಸ್ವಲ್ಪ ಎಕ್ಸ್ಪ್ಲೋರ್ ಆಗಿ. ಇಟ್ ಈಸ್ ಅಂಡರ್ಸ್ಟುಡ್ ಇಷ್ಟು ದಿನ ನೀವು ಚೆನ್ನಾಗಿ ಓದ್ಕೊಂಡು ಬಂದ್ರಿ, ಅಕಾಡೆಮಿಕ್ಸಲ್ಲಿ ಚೆನ್ನಾಗಿ ಮಾಡಿದ್ರಿ, ಬಟ್ ಎಲ್ಲೋ ಒಂದು ಕಡೆ ಇಫ್ ಪಾಸಿಬಲ್ ನೀವು ಸ್ವಲ್ಪ ಎಕ್ಸ್ಪ್ಲೋರ್ ಆಗಬೇಕು, ಸ್ವಲ್ಪ ಹೊಸದ್ರ ಕಡೆ ಯೋಚನೆ ಮಾಡಬೇಕು, ಸ್ವಲ್ಪ ಇಷ್ಟು ದಿನ ಏನು ಮಾಡಿಲ್ಲ ಅದನ್ನು ನೀವು ಟ್ರೈ ಮಾಡಬೇಕು ಮಾಡೋದಕ್ಕೆ. ಸಿಂಪಲ್ ಥಿಂಗ್ಸ್ನ ಎಂಜಾಯ್ ಮಾಡಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಮೇಲೆ ತುಂಬ ಹಾರ್ಡ್ ಆಗ್ತಾ ಇದ್ದೀರಾ, ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ತುಂಬ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇದ್ದೀರಾ, ತೊಗೊಳಕ್ಕೆ ರೆಡಿಯಾಗಿದ್ದೀರಾ 3 ಇಯರ್ಸ್ ಆದಮೇಲೆ. ಬಟ್ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಮೇಲೆ ನೀವು ತುಂಬ ಭಾರ ಹಾಕೊತೀರಾ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ ಇಲ್ಲಿ. ಸೊ ಇಫ್ ಪಾಸಿಬಲ್ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ, ಸ್ವಲ್ಪ ಲೈಫ್ನ ಈಸಿಯಾಗಿ ತಗೊಳ್ಬೇಕು ನೀವು. ಗ್ರೂಪ್ 1 ಇಟ್ಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಲೈಫಲ್ಲಿ ಸ್ವಲ್ಪ ಎಂಜಾಯ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಇಟ್ ಶುಡ್ ಬಿ ಇಂಪಾರ್ಟೆಂಟ್ ಆಸ್ ವೆಲ್. ಸೊ ಸ್ವಲ್ಪ ನೀವು ಲೈಫ್ನ ಸ್ವಲ್ಪ ಇನ್ನಾದರೂ ನೀವು ಎಂಜಾಯ್ ಮಾಡಬೇಕು ಅನ್ನೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇಲ್ಲಿ ಗ್ರೂಪ್ 1 ಅವ್ರಿಗೆ ಬರ್ತಾ ಇದೆ. ಸೊ ಏನನ್ನಿಸ್ತು ಅಂತ ಹೇಳಿ ಗಾಯ್ಸ್ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಮೆಸೇಜ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋನ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಎಸ್, ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಅಂತ ಟೈಪ್ ಮಾಡಿ. ಆ್ಯಂಡ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅನ್ನೋ ಸೇಮ್ ನಂಬರ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಸೊ ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಯು ಆಲ್, ಲವ್ ಯು, ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಗ್ರೂಪ್ ಆರ್ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ರಿ, ಎಸ್ ಗಾಯ್ಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನೋಡೋಣ ಏನೆಲ್ಲ ಮೆಸೇಜ್ ಇದೆ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ, ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್. ಆ್ಯಂಡ್ ನಾವಿಲ್ಲೊಂದು ಕ್ಯೂಟ್ ಡೆಕ್ನ ಇವತ್ತು ಫುಲ್ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ಎಕ್ಸೈಟ್ಮೆಂಟ್ ಅದಕ್ಕೋಸ್ಕರ ಜಾಸ್ತಿ ಆಗ್ತಾ ಇದೆ. ಎಸ್, ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದರೆ ಸೇಮ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ಟೆಕ್ಸ್ಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ರೂ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿ. ಓಕೆ, ನಾನೆಲ್ಲ ಡೀಟೇಲ್ಸ್ನು ಶೇರ್ ಮಾಡ್ತೀನಿ. ಸೊ ನೋಡೋಣ ನಿಮ್ಮ ಒಂದು 3 ಇಯರ್ಸ್ ಆದಮೇಲೆ ನಿಮ್ಮ ಲೈಫ್ ಹೆಂಗಿರುತ್ತೆ, ಜನರು ನಿಮ್ಮನ್ನ ಹೆಂಗೆ ಐಡೆಂಟಿಫೈ ಮಾಡ್ತಾರೆ, ಯಾವ ಒಂದು ಎನರ್ಜಿಯಲ್ಲಿ ಇರ್ತೀರಾ, ಲೆಟ್ಸ್ ಸಿ. ಸೊ ಫಸ್ಟಿಗೆ ನಿಮ್ಮ ಕರೆಂಟ್ ಎನರ್ಜಿ. ಸೊ ಕರೆಂಟ್ಲಿ ನೀವು ಎಲ್ಲಿದ್ದೀರಾ ನಿಮ್ಮ ಲೈಫಲ್ಲಿ, ಕರೆಂಟ್ಲಿ ನಿಮ್ಮ ಲೈಫ್ ಹೆಂಗೆ ಹೋಗ್ತಾ ಇದೆ, ಸೊ ಇದಕ್ಕೊಂದು ಕ್ಲಾರಿಟಿ. ಫಸ್ಟ್ ಕಾರ್ಡ್ ಫಾರ್ ಗ್ರೂಪ್ 2 ತುಂಬ ಇಂಪಾರ್ಟೆಂಟ್ ಕಾರ್ಡ್ ಆಗಿರುತ್ತೆ. ಫಸ್ಟ್ ಕಾರ್ಡ್ ನೋಡೋಣ ಏನಿದೆ ಅಂತ. ಸೊ ವಿ ಹ್ಯಾವ್ ಒನ್ ಕಾರ್ಡ್ ಆಲ್ರೆಡಿ, 5 ಆಫ್ ಕಪ್ಸ್. ಯಾರೋ ಒಬ್ರು ಇಲ್ಲಿ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇದ್ದಾರೆ. ಗ್ರೂಪ್ 2, ವೈ, ವಾಟ್ ಹ್ಯಾಪನ್? ಸೊ ಎಮೋಷನಲ್ ಸಿಚುವೇಶನ್ ಇಲ್ಲಿ ಹೈಲೈಟ್ ಮಾಡ್ತಾ ಇದೆ ಟ್ಯಾರೋ ನಿಮಗೆ. ಯಾವುದೋ ಒಂದು ರಿಲೇಶನ್ಶಿಪ್ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ, ಅಥವಾ ಯಾವುದೋ ಒಂದು ಆಪರ್ಚುನಿಟಿ ಬಗ್ಗೆ ತುಂಬ ಟ್ರೈ ಮಾಡಿದ್ರಿ, ಅದು ವರ್ಕೌಟ್ ಆಗಿಲ್ಲ ಇಲ್ಲಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಯಾರೋ ಒಬ್ರ ಮೇಲೆ ತುಂಬ ಇನ್ವೆಸ್ಟ್ ಮಾಡಿದ್ರಿ, ಅಂದರೆ ನಿಮ್ಮ ಟೈಮ್ ಕೊಟ್ಟಿದ್ರಿ, ನಿಮ್ಮ ಎನರ್ಜಿ ಕೊಟ್ಟಿದ್ರಿ ಅವರಿಗೆ, ಅಥವಾ ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ರಿ. ಎಲ್ಲೋ ಒಂದು ಕಡೆ ನಂಬಿಕೆ ದ್ರೋಹ ಯಾರೋ ನಿಮಗಿಲ್ಲಿ ಮಾಡಿರೋದನ್ನ ನೋಡ್ತಾ ಇದ್ದೀನಿ. ಎಸ್ಪೆಷಲಿ ರಿಲೇಶನ್ಶಿಪ್ ಏನೋ ಒಂದು ಕಳ್ಕೊಂಡಿದ್ದೀರಾ, ತುಂಬ ಇಷ್ಟಪಟ್ಟಿದ್ರಿ ಒಬ್ರನ್ನ, ತುಂಬ ಇಷ್ಟಪಟ್ಟಿದ್ರಿ ಏನೋ ಒಂದನ್ನ, ಬಟ್ ಅದನ್ನ ಕಳ್ಕೊಂಡಿರೋದನ್ನ ನೋಡ್ತಾ ಇದ್ದೀನಿ. ಅಂದರೆ ನೀವು ಇನ್ನೂ ಕಳ್ಕೊಂಡಿರೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಬಿಟ್ರೆ, ಇಲ್ಲಿ ಇನ್ನೂ ಎದ್ದು ನಿಂತ್ಕೊಂಡಿರೋ 2 ಆಪರ್ಚುನಿಟಿ ಇದೆ, ಎದ್ದು ನಿಂತ್ಕೊಂಡಿರೋ ಇನ್ನೂ 2 ಚಾಯ್ಸ್ ಇದೆ ನಿಮ್ಮ ಹಿಂದೆ. ಗ್ರೂಪ್ 2 ಇಫ್ ಪಾಸಿಬಲ್ ನೀವು ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ಮೇ ಬಿ ನಿಮಗೂ ಕಾಣ್ಬೋದು, ನಿಮ್ಮ ಮುಂದೆ ಇರೋ ಆಪರ್ಚುನಿಟಿ ಕಾಣ್ಬೋದು. ನೀವಿನ್ನೂ ಹಾರ್ಟ್ ಬ್ರೇಕ್, ಏನು ಕಳ್ದು ಹೋಯ್ತು, ಏನ ನೀವು ಮಿಸ್ ಮಾಡ್ಕೊಂಡ್ರಿ, ಏನ ನೀವು ಕಳ್ಕೊಂಡ್ರಿ, ಅದ್ರ ಮೇಲೆ ನೀವು ಫೋಕಸ್ ಜಾಸ್ತಿ ಆಗಿದೆ ಇಲ್ಲಿ ಗ್ರೂಪ್ 2 ಅವರಿಗೆ. ಇದು ನಿಮ್ಮ ಕರೆಂಟ್ ಎನರ್ಜಿ, ವೇರ್ ಯು ಆರ್ ನೌ. ಐ ಗೆಸ್ ಯು ಆರ್ ಇನ್ ಅ ವೆರಿ ಲೋಯೆಸ್ಟ್ ಪಾಯಿಂಟ್ ಇನ್ ಯುವರ್ ಲೈಫ್. ನೀವು ನನ್ನ ಕೇಳಿದ್ರೆ ನಾನಿವಾಗ ಸ್ಟ್ರಾಂಗ್ ಆಗಿದ್ದೀನ, ನಾನಿವಾಗ ಪ್ರಾಪರ್ ಡೈರೆಕ್ಷನಲ್ಲಿ ಇದ್ದೀನ? ನೋ, ಗ್ರೂಪ್ 2 ನೀವು ಪ್ರಾಪರ್ ಡೈರೆಕ್ಷನಲ್ಲಿ ಇಲ್ಲ.
ಅಥವಾ ನೀವು ಚೂಸ್ ಮಾಡ್ತಿರೋ ಡೈರೆಕ್ಷನ್ ನಿಮಗೆ ಎಲ್ಲೋ ಡಿಸಪಾಯಿಂಟ್ ಮಾಡಬಹುದು. ಬಿಕಾಸ್ ಇಟ್ ಈಸ್ ಅಂಡರ್ಸ್ಟುಡ್, ಎಲ್ಲರೂ ಇವಾಗ ಐ ಡೋಂಟ್ ನೋ, ಈಗಿನ ಜನ್ರೇಷನ್ ಹಂಗಾಗ್ತಾ ಇದೆ, ಐ ಡೋಂಟ್ ನೋ. ಯಾವ ಒಂದು ಕರಿಯರ್ ಆಪ್ಷನ್ ಎಷ್ಟೇ ದುಡ್ಡು ಕೊಟ್ಟರು ಪರವಾಗಿಲ್ಲ, ಅದರಿಂದ ಮನ್ಸಿಗೆ ನೆಮ್ಮದಿ ಇರಬೇಕು, ಅದು ಮೇನ್ ಗೋಲ್ ಇವಾಗ ಎಲ್ಲಾರ್ದು. ಅದ್ರಲ್ಲಿ ಎಷ್ಟೇ ದುಡ್ಡು ಕೊಟ್ರು, ತಿಂಗಳಿಗೆ 60,000 ಕೊಟ್ರು ವಾರಕ್ಕೆ 2 ದಿನ ರಜಾ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಕೆಲಸ ಮಾಡು 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 ಎಷ್ಟಂತ ಮಾಡೋದು, ಮಷಿನ್ ತರ ಮಾಡ್ಕೊಂಡಿರ್ಬೇಕು, ಆಗತ್ತಾ? ದುಡ್ಡೇನೋ ಕೊಡ್ತಾರೆ ಅಂದ್ರೆ ನೀವು ಮಾಡ್ಕೊಂಡಿರ್ತೀರಾ, ಆಗಲ್ಲ. ಸೊ ಎಲ್ಲೋ ಒಂದ್ ಕಡೆ ನೀವಿರೋ ದಾರಿ ಈ ತರದ್ದು, ಅಂದ್ರೆ ನಿಮ್ಮಿಂದ ಜಾಸ್ತಿ ಎನರ್ಜಿ ತಗೊಂತಾ ಇದೆ, ನಿಮ್ಮಿಂದ ಜಾಸ್ತಿ ಎನರ್ಜಿ ವೇಸ್ಟ್ ಮಾಡ್ಕೊಂತ ಇದೆ, ಅಥವಾ ನಿಮಗೆ ಜಾಸ್ತಿ ಎಮೋಷನಲಿ ಪೇನ್ ಆಗ್ತಾ ಇದೆ. ಇಫ್ ಪಾಸಿಬಲ್ ನೀವು ಯೂ ಟರ್ನ್ ತಗೋಬೇಕು. ಇವಾಗ ಎಲ್ಲಿದ್ದೀರಾ ಅಲ್ಲಿಂದ ಯೂ ಟರ್ನ್ ತಗೊಳ್ಳಿ, ಅಂದ್ರೆ ನೀವು ರಿವರ್ಸ್ ಹೋಗಿ ಅಂತಿಲ್ಲ, ಅಂದ್ರೆ ಇಫ್ ಪಾಸಿಬಲ್ ಡೈರೆಕ್ಷನ್ ಚೇಂಜ್ ಮಾಡಿ. ಗ್ರೂಪ್ 2 ನೀವು ಎಲ್ಲಿದ್ದೀರಾ, ನೀವು ರೈಟ್ ಪೊಸಿಷನ್ ಅಲ್ಲಿ ಇಲ್ಲ. ಇನ್ ಕೇಸ್ ನೀವು ಕರಿಯರ್ ಬಗ್ಗೆ ಜಾಸ್ತಿ ಒಬ್ಸೆಸ್ಡ್ ಆಗಿದ್ರೆ ನೀವು ರೈಟ್ ಕರಿಯರ್ ಆಪ್ಷನ್ ಅಲ್ಲಿ ಇಲ್ಲ. ಬಿಕಾಸ್ ಈ ಒಂದು ಕರಿಯರ್ ಆಪ್ಷನ್ ನಿಮಗೆ ಯಾವುದೇ ರೀತಿಯಾಗಿ ಎಮೋಷನಲ್ ಫುಲ್ಫಿಲ್ಮೆಂಟ್ ಕೊಡ್ತಾ ಇಲ್ಲ, ಇದನ್ನ ನೀವು ಅರ್ಥ ಮಾಡ್ಕೊಬೇಕು. ಅಂಡ್ ಇನ್ ಕೇಸ್ ನಿಮ್ಮ ಕ್ವೆಶನ್ ಅಥವಾ ನಿಮ್ಮ ಒಂದು ಕನ್ಸರ್ನ್ ಜಾಸ್ತಿ ನಿಮ್ಮ ರಿಲೇಶನ್ಶಿಪ್ ಮೇಲಿದ್ರೆ, ನಿಮ್ಮ ಕನೆಕ್ಷನ್ ಗಳ ಮೇಲಿದ್ರೆ, ಇಟ್ಸ್ ಅನ್ ಇಂಡಿಕೇಶನ್ ನೀವು ರಾಂಗ್ ಪರ್ಸನ್ ಬಗ್ಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ರಾಂಗ್ ಪರ್ಸನ್ ಮೇಲೆ ಸುಮ್ಮನೆ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಇವಾಗ ನೀವು ಇಲ್ಲಿದ್ದೀರಾ, ಗ್ರೂಪ್ 2 ಇಷ್ಟು ವೀಕ್ ಪೊಸಿಷನ್ ಅಲ್ಲಿ ಇದ್ದೀರಾ. ಸೊ ನೋಡೋಣ 3 years ಆದ್ಮೇಲೆ ಎಲ್ಲಿರ್ತೀರ ಅಂತ. ಅದಕ್ಕೂ ಮುಂಚೆ ನಿಮಗೆ ಇನ್ನೂ ಚಾಲೆಂಜಸ್, ಏನೆಲ್ಲ ಚಾಲೆಂಜಸ್ ಇದೆ ಅದನ್ನ ನೀವು ಓವರ್ಕಮ್ ಮಾಡಬೇಕು, ಏನೆಲ್ಲ ನಿಮ್ಮ ಚಾಲೆಂಜಸ್ ನೀವು ಓವರ್ಕಮ್ ಮಾಡಬೇಕು ನೋಡೋಣ. ನಿಮ್ಮ ಒಂದು ಬೆಸ್ಟ್ ವರ್ಷನ್ ಆಗ್ಬೇಕಂದ್ರೆ ಒನ್ ಥಿಂಗ್ ಇಸ್ ಫಾರ್ ಶೋರ್, ಇರೋ ಆಪರ್ಚುನಿಟಿ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು. ಗ್ರೂಪ್ 2 ಅದೇನೋ ಕಳ್ಕೊಂಡಿರೋದ್ರ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಇಟ್ ಈಸ್ ಅಂಡರ್ಸ್ಟುಡ್ ಎಮೋಷನಲಿ ಪ್ರಾಬ್ಲಮ್ ಆಗಿದೆ ಅಂತ, ಐ ವುಡ್ ಲೈಕ್ ಟು ರೆಸ್ಪೆಕ್ಟ್ ಇಟ್. ಬಟ್ ಅಟ್ ದ ಸೇಮ್ ಟೈಮ್ ಇರೋ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ, ಇರೋ ಆಪರ್ಚುನಿಟಿನ ವೇಸ್ಟ್ ಮಾಡ್ತಾ ಇದ್ದೀರಾ. ಸೊ ಒಬ್ಸ್ಟ್ಯಾಕಲ್ಸ್ ಅಂತ ಬಂದ್ರೆ ದೇರ್ ಈಸ್ ನೈಟ್ ಆಫ್ ಪೆಂಟಿಕಲ್ಸ್. ಸೊ ನೈಟ್ ಆಫ್ ಪೆಂಟಿಕಲ್ಸ್ ಒಂದು ಸ್ಲೋ ಮೂವಿಂಗ್ ಹಾರ್ಸ್ ಅನ್ಬೋದು. ನೀವು ಎಲ್ಲ ಟ್ಯಾರೋ ಕಾರ್ಡ್ ನೋಡ್ಬೋದು, ಎಸ್ಪೆಷಲಿ ನಿಮಗೆ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇಲ್ಲ, ಬಟ್ ಟ್ರೆಡಿಷನಲ್ ಟ್ಯಾರೋ ಡೆಕ್, ರೈಡರ್ ವೆಯ್ಟ್ ಟ್ಯಾರೋ ಡೆಕ್ ಅಲ್ಲಿ ನೋಡ್ಬೋದು, ಎಲ್ಲ ಹಾರ್ಸ್ ಒಂದ್ ಹೆಜ್ಜೆ ಮುಂದೆ ಇಟ್ಟಿರುತ್ತೆ. ನೈಟ್ ಆಫ್ ಸ್ವರ್ಡ್ಸ್ ಹಾರ್ಸ್ ಅಂತೂ ತುಂಬಾ ಬೇಗ ಓಡ್ತಾ ಇರುತ್ತೆ. ನೈಟ್ ಆಫ್ ಕಪ್ಸ್ ಅಷ್ಟೇ ಒಂದ್ ಹೆಜ್ಜೆ ಮುಂದೆ ಇಟ್ಟಿರುತ್ತೆ. ಇನ್ನೊಂದು ಯಾವ್ದು ವಾನ್ಸ್ ಅಂತೂ ಬಿಡಿ, ನೆಕ್ಸ್ಟ್ ಲೆವೆಲ್ ಫೋರ್ಸ್ ಅಲ್ಲಿ ಇರುತ್ತೆ ಅದು. ಬಟ್ ಇದೊಂದೇ ಸ್ಲೋ ಹೋಗೋದು. ಚಾಲೆಂಜಸ್ ಏನಂತ ಅಂದ್ರೆ ಗ್ರೂಪ್ 2 ತುಂಬಾ ಸ್ಲೋ ಹೋಗ್ತಾ ಇದ್ದೀರಾ ಲೈಫಲ್ಲಿ. ಇವಾಗ ಹೆಂಗೆ ಅಂತಂದ್ರೆ, ಓಕೆ 10 ಗಂಟೆಗೆ ಅಲ್ಲ 9 ಗಂಟೆಗೆ ಹೇಳೋಣ, 10 ಗಂಟೆಗೆ ತಿಂಡಿ ಮಾಡೋಣ, 11 ಗಂಟೆಗೆ ಇದೇ ರೋಟೀನ್ ಮಾಡೋಣ. ಬಟ್ ಇಲ್ಲಿ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಆಗ್ತಾ ಇಲ್ಲ, ಇಲ್ಲಿ ನಿಮ್ನ ನೀವು ಪುಷ್ ಮಾಡ್ಕೊಂತ ಇಲ್ಲ, ನಿಮ್ನ ಅನ್ಕಂಫರ್ಟ್ ಝೋನ್ಗೆ ಪುಷ್ ಮಾಡ್ಕೊಂತ ಇಲ್ಲ. ಎಲ್ಲದು ಕಂಫರ್ಟ್ ಝೋನಲ್ಲೇ ಬೆಳೆಯೋಣ, ಎಲ್ಲದು ಅದೇ ಆ ಟೈಮ್ಗೆ ಆಗ್ಲಿ, ಎಕ್ಸ್ಟ್ರಾ ರಿಸ್ಕ್ ತಗೊಳೋದು ಬೇಡ, ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಳೋದು ಬೇಡ, ನಾನು ಆಲ್ರೆಡಿ ರೈಟ್ ಪಾತಲ್ಲಿ ಇದ್ದೀನಿ, ಒಂದು ಸ್ಲೋ ಗ್ರೋತ್ ಆಗುತ್ತೆ, ಬಟ್ ಇಟ್ಸ್ ಓಕೆ ಅಂತ ಇದ್ದೀರಾ. ಬಟ್ ನೋ, ಗ್ರೂಪ್ 2 ಇವಾಗ ಐ ಫೀಲ್ ಇವಾಗ ನೀವು ಎನರ್ಜೆಟಿಕಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದೀರಾ, ಎನರ್ಜೆಟಿಕಲಿ ಯಾರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ, ಆ ಥರ ಒಂದು ಪೊಸಿಷನ್ ಅಲ್ಲಿ ಇದ್ದೀರಾ. ಆ್ಯಂಡ್ ತುಂಬ ಶಕ್ತಿ ಕೊಟ್ಟಿದೆ ದೇವ್ರು ನಿಮಗೆ, ಫಸ್ಟ್ ಥಿಂಗ್. ಆ್ಯಂಡ್ ಒಂದು ಏಮ್ ಇದೆ ಲೈಫಲ್ಲಿ, ಏನು ಮಾಡಬೇಕು ಅಂತ ಗೋಲ್ ಇದೆ. ಇಷ್ಟು ಒಂದು ಕಂಫರ್ಟ್ ಫೆಸಿಲಿಟಿ ಅಥವಾ ರಿಸೋರ್ಸಸ್ ಇರಬೇಕಾದ್ರೆ ಐ ಡೋಂಟ್ ನೋ ವೈ ನೀವು ತುಂಬ ಸ್ಲೋ ಹೋಗ್ತಾ ಇದ್ದೀರಾ ಅಂತ. ಇಫ್ ಪಾಸಿಬಲ್ ನಿಮ್ಮನ್ನ ಹಾರ್ಸ್ನ ಸ್ವಲ್ಪ ಜೋರಾಗಿ ಓಡಿಸ್ಕೊಂಡು ಹೋಗಿ. ಎಲ್ಲರಿಂದ ಮುಂದೆ ಇದ್ದೀನಿ ಅಂದ್ರೂ ಪರವಾಗಿಲ್ಲ, ಇನ್ನೂ ಮುಂದೆ ಹೋಗೋಕ್ಕೆ ಟ್ರೈ ಮಾಡಿ, ಇನ್ನೂ ನಿಮ್ಮನ್ನ ನೀವು ಪುಷ್ ಮಾಡಿ. ನಿಮ್ಮ ಕೈಲಿ ಇನ್ನೂ ತಾಕತ್ತಿದೆ, ನಿಮ್ಮ ಕೈಲಿ ಇನ್ನೂ ಆ ಒಂದು ಸ್ಟ್ರೆಂತ್ ಇದೆ, ನೀವು ಇನ್ನೂ ಸ್ಟ್ರಾಂಗ್ ಆಗಿದ್ದೀರಾ. ಗ್ರೂಪ್ 2 ನಿಮಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಷ್ಟೆ. ಸೊ ಎಲ್ಲೋ ಒಂದ್ ಕಡೆ ನೀವು ಲೈಫ್ನ ತುಂಬ ಸ್ಲೋ ಆಗಿ ಮೂವ್ ಮಾಡ್ತಾ ಇದ್ದೀರಾ. ತುಂಬ ಅದಾಗೋ ಟೈಮಿಗೆ ಆಗುತ್ತೆ, ನಾನು ಎಕ್ಸ್ಟ್ರಾ ಯಾಕೆ ಸುಮ್ಮನೆ ರಿಸ್ಕ್ ತಗೊಂಡ್ಲಿ, ನಾನು ಎಕ್ಸ್ಟ್ರಾ ಯಾಕೆ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಲಿ, ನಂಗೆ ಯಾಕೆ ಬೇಕು, ಈ ಒಂದು ಮೂಡಲ್ಲಿ ಇದ್ದೀರಾ ನೀವು ಗ್ರೂಪ್ 2. ಇಫ್ ಪಾಸಿಬಲ್ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗಬೇಕು ನೀವು. ಇಫ್ ಪಾಸಿಬಲ್ ಸ್ವಲ್ಪ ಇದೇ ನಿಮ್ಮ ಚಾಲೆಂಜ್, ಸ್ವಲ್ಪ
ಸ್ವಲ್ಪ ಏನ್ ಮಾಡ್ತಾ ಇದ್ದೀರಾ ಅದನ್ನ ಸ್ವಲ್ಪ ಜಾಸ್ತಿ ಮಾಡೋದು, ಬೇಗ ಮಾಡೋದು, ಮಾಡೋ ಕೆಲ್ಸನ ಬೇಗ ಮಾಡೋದು. ಎಲ್ಲೋ ಒಂದ್ ಕಡೆ ನೀವು ಲೇಸಿನೆಸ್ ಕಡೆ ಹೋಗ್ತಾ ಇದ್ದೀರಾ ಅನ್ಸ್ತಾ ಇದೆ. ಬಿಕಾಸ್ ಇಲ್ಲಿ 5 of Cups ನಿಮ್ಮ ಕರೆಂಟ್ ಎಮೋಷನಲ್ ಸಿಚುವೇಶನ್ ಬಗ್ಗೆ ಹೇಳ್ತಾ ಇದೆ. ಎಲ್ಲೋ ಒಂದ್ ಕಡೆ ನೀವು ಇದರಿಂದ ಓವರ್ಕಮ್ ಆದ್ರೆ ಮೇ ಬಿ ನಿಮ್ಮ ಒಂದು ಕರಿಯರ್, ಎಸ್ಪೆಷಲಿ ಫಿನಾನ್ಷಿಯಲಿ ಸ್ವಲ್ಪ ಗ್ರೋತ್ ನ ನೀವು ನೋಡಬಹುದು. ನೀವು ಮೇ ಬಿ ಒಂದು ಇಷ್ಟು ಲಿಮಿಟೇಷನ್ ಹಾಕೊಂಡಿದ್ದೀರಾ, ಇಷ್ಟೇ ನನಗೆ ಸಾಕು ಅಂತ ಮೆಂಟಲಿ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀರಾ. ಬಟ್ ನಿಮ್ ಕೈಲಿ ಇನ್ನೂ ಆಗತ್ತೆ, ನಿಮ್ಗೆ ಇನ್ನೂ ಸ್ಟೆಬಿಲಿಟಿ ಇದೆ. ಈ ಒಂದು ಮೆಸೇಜ್ ಅಥವಾ ಈ ಒಂದು ವಿಡಿಯೋ ನೀವು ಚೂಸ್ ಮಾಡಿದ್ರಿ ಅಂದ್ರೆ ಐ ಫೀಲ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್. ನಿಮಗೆ ಗೊತ್ತಾಗಬೇಕಾಗಿರೋದು ಲೈಫನ್ನ ಇನ್ನೂ ಸ್ವಲ್ಪ ರಿಸ್ಕ್ ತಗೊಳ್ಳಿ, ಲೈಫ್ನ ಇನ್ನೂ ಒಂದು ಸ್ವಲ್ಪ ಎಕ್ಸೈಟಿಂಗ್ ಆಗಿ ಮಾಡ್ಕೊಳ್ಳಿ. ಸೊ ಇವಾಗ ಇಂಟ್ರೆಸ್ಟಿಂಗ್ ಕ್ವೆಶನಿಗೆ ಬರೋಣ. ಗ್ರೂಪ್ 2, ನಿಮ್ಮನ್ನ ಜನ ಹೆಂಗ್ ನೋಡ್ತಾರೆ 3 years ಆದ್ಮೇಲೆ? ನಿನ್ನ ನೋಡ್ಬೇಕಾದ್ರೆ ಯಾವ ತರ ನಿನ್ನ ಐಡೆಂಟಿಫೈ ಮಾಡ್ತಾರೆ ನೋಡೋಣ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ ಇದಂತೂ. ವಾವ್, ನನಗೆ ಗೊತ್ತಿಲ್ಲ, ಇನ್ನೂ ನನಗೆ ಮೆಸೇಜೇ ಬಂದಿಲ್ಲ. ಬಟ್ ಏನೋ ಒಂದು ಎಕ್ಸೈಟಿಂಗ್ ಮೆಸೇಜ್ ಬರುತ್ತೆ 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 ಅಂತ ನೋಡ್ತಾ ಇದ್ದೀನಿ. ನೋಡೋಣ. ಗ್ರೂಪ್ 2, ಓಕೆ, ದ ಫೂಲ್. ವಾವ್ ವಾವ್, ದ ಫೂಲ್ ಅಂದ್ರೆ ಜನರು ನಿಮ್ನ ಫೂಲ್ ಅಂತ ನೋಡಲ್ಲ ಗಾಯ್ಸ್, ಇದಕ್ಕೆ ಬೇರೆನೆ ಮೆಸೇಜ್ ಇದೆ. ಒಬ್ಬ ರಿಸ್ಕ್ ಟೇಕರ್. ನಾನಿಲ್ಲಿ ಏನ್ ಹೇಳ್ದೆ, ಈ ಒಂದು ಚಾಲೆಂಜಸ್ ನ ನೀವು ಓವರ್ಕಮ್ ಮಾಡ್ಕೊಂಡ್ರೆ ಸಾಕು, ಜೀವನದಲ್ಲಿ ಮುಂದೆ ಬರ್ತೀರಾ ಅಂತ. ಸೊ ಫೈನಲಿ ಐ ಫೀಲ್ ನೀವು ಓವರ್ಕಮ್ ಮಾಡ್ತೀರಾ. ಫೈನಲಿ ನಿಮ್ಮಲ್ಲಿ ಏನು ಕಡಿಮೆ ಇದೆ ಅದನ್ನ ನೀವು ಫೈಂಡ್ ಔಟ್ ಮಾಡ್ಬಿಟ್ಟು ಅದನ್ನ ನೀವು ಓವರ್ಕಮ್ ಮಾಡ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಿಕಾಸ್ ಜನರು 3 years ಆದ್ಮೇಲೆ ನಿಮ್ನ ಟೋಟಲ್ ನ್ಯೂ ಪರ್ಸನ್ ಆಗಿ ನೋಡ್ತಾರೆ. ನಿಮ್ಮಲ್ಲಿ ಏನೇ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಹಳೆ ಎಕ್ಸ್ಪೀರಿಯನ್ಸ್ಗಳು, ಅದನ್ನ ನೋಡ್ಕೊಂಡು ನೀವು ಆ ಪರ್ಸನ್ ಅಂತ ಯಾರು ಜಡ್ಜ್ ಮಾಡಲ್ಲ. ನಿಮ್ನ ಒಂದು ಹೊಸ ವ್ಯಕ್ತಿ ತರ ನೋಡ್ತಾರೆ ಬಿಕಾಸ್ ಆಫ್ ಯುವರ್ ಅಚೀವ್ಮೆಂಟ್. ನಿಮ್ಮಲ್ಲಿರೋ ಒಂದು ಕಾನ್ಫಿಡೆಂಟ್ ನೇಚರ್, ನಿಮ್ಮಲ್ಲಿರೋ ಒಂದು ರಿಸ್ಕ್ ತಗೊಳ್ಳೋ ಒಂದು ನೇಚರ್, ಆಮೇಲೆ ನಿಮ್ಮಲ್ಲಿ ಇರುವಂತ ಯಾವಾಗ್ಲೂ ಒಂದು ಎಕ್ಸೈಟಿಂಗ್ ಆಗಿರೋದು, ಎಲ್ಲದನ್ನು ಒಂದು ಸಣ್ಣ ಮಗು ತರ ಎಕ್ಸ್ಪೀರಿಯನ್ಸ್ ಮಾಡೋದು, ಯಾರನ್ನು ಜಡ್ಜ್ ಮಾಡ್ದಾನೆ, ಏನ್ರ ಬಗ್ಗೆನೂ ಓವರ್ ಥಿಂಕ್ ಮಾಡ್ದಾನೆ, ಮನ್ಸಿಗೆ ಏನ್ ಅನ್ಸುತ್ತೋ ಆ ಒಂದು ಡಿಸಿಷನ್ ಮಾಡೋದು. ಇದೆಲ್ಲ ನೋಡಿದ್ರೆ ಐ ಫೀಲ್ ಜನರು ನಿಮ್ನ ರಿಸ್ಕ್ ಟೇಕರ್ ತರ ನೋಡ್ತಾರೆ. ಅಂಡ್ ತುಂಬಾ ಇವರೊಂದು ಪಾಸಿಟಿವ್ ಮೈಂಡೆಡ್ ಪರ್ಸನ್ ಇವರು. ಆಮೇಲೆ ಐ ಫೀಲ್ ನೀವು ತುಂಬಾ ಟ್ರಾವೆಲ್ ಮಾಡ್ತೀರಾ ಅಂತ. ಗ್ರೂಪ್ 2 ಎಸ್ಪೆಷಲಿ 3 years ಆದ್ಮೇಲೆ ನೀವು ತುಂಬಾ ಟ್ರಾವೆಲ್ ಮಾಡ್ತೀರಾ, ಒಂದೇ ಕಡೆ ಸೆಟ್ಲ್ ಆಗಲ್ಲ. ಲೈಫ್ ನ ಒಂದು 3rd gear ಅಲ್ಲಿ ಓಡಿಸ್ತಾ ಇರಲ್ಲ, ನೀವು 1st gear ಅಲ್ಲಿ ಓಡಿಸ್ತಾ ಇರ್ತೀರಾ ಅಂತ ನೋಡ್ತಾ ಇದ್ದೀನಿ. ಅಂಡ್ ಹೈವೇ ಅಲ್ಲಿ ಹೋಗ್ತಾ ಇರುತ್ತೆ ನಿಮ್ ಲೈಫ್, ಬಿಟ್ರೆ ಯಾವುದೇ ಒಂದು ಕಾಡು ವಿಲೇಜ್ ಅಲ್ಲಿ ಹೋಗ್ತಾ ಇರಲ್ಲ. ಐ ಫೀಲ್ ನೀವು ತುಂಬಾ ಟ್ರಾವೆಲ್ ಮಾಡ್ತೀರಾ. ನಿಮ್ನ ನೆನಪಿಸ್ಕೊಂಡಿದ್ ಕೂಡಲೇ ಜನರು, ಓಕೆ ಇವ್ರು ಇವಾಗ ಎಲ್ಲೋ ಬೇರೆ ದೇಶದಲ್ಲಿ ಇರ್ಬೋದೇನೋ, ಅಥವಾ ಇವ್ರು ಇವಾಗ ಬೇರೆ ಜಾಗದಲ್ಲಿ ಇರ್ಬೋದೇನೋ, ಇಲ್ಲಿರಲ್ಲ ಇವರು, ಹಿಂಗೆ. ಅಂದ್ರೆ ನಿಮ್ ಬಗ್ಗೆ ನೆನಪಿಸ್ಕೊಂಡಾಗೆಲ್ಲ ಓಕೆ ಇವ್ರು ನಿಮ್ನ ಕಾಂಟ್ಯಾಕ್ಟ್ ಮಾಡೋದೇ ಕಷ್ಟ ಆಗುತ್ತೇನೋ, ಬಿಕಾಸ್ ಏನೋ ಒಂದು ಮಾಡ್ತಾ ಇರ್ತೀರಾ ಲೈಫಲ್ಲಿ, ಸುಮ್ಮನೆ ಅಂತೂ ಇರಲ್ಲ ನೀವು. ಏನೋ ಒಂದು ಎಕ್ಸೈಟಿಂಗ್ ಥಿಂಗ್ಸ್ ಮಾಡ್ತಾ ಇರ್ತೀರಾ, ಏನೋ ಒಂದು ಮನ್ಸಿಗೆ ಬಂದಿದ್ ಮಾಡ್ತಾ ಇರ್ತೀರಾ. ಬಟ್ ಡೆಫಿನೆಟ್ಲಿ ತುಂಬಾ ಹ್ಯಾಪಿ ಆಗಿರ್ತೀರಾ ನೀವು ಅನ್ನೋದನ್ನ ಜನರು ನಿಮ್ನ ಈ ತರ ನೋಡ್ತಾರೆ. ಮೇ ಬಿ ನೀವು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀರಾ ಅನ್ಸುತ್ತೆ, ನೀವ್ ಏನ್ ಮಾಡ್ತಾ ಇದ್ದೀರಾ ಲೈಫಲ್ಲಿ ಅನ್ನೋದು. ಅದೆಲ್ಲದು ಜನರಿಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ನೀವೇ ಹೇಳ್ದಾನೆ ಇದ್ರು ಎಲ್ಲೋ ಒಂದ್ ಕಡೆ ನಿಮ್ ಲೈಫ್ ಬಗ್ಗೆ ನೀವು ಅಪ್ಡೇಟ್ಸ್ ಎಲ್ಲ ಜನರು ನೋಡ್ತಾ ಇರ್ತಾರೆ ಅನ್ಸುತ್ತೆ. ಗ್ರೂಪ್ 2. ಸೊ ಜನರು ನಿಮ್ನ ಈ ತರ ನೋಡ್ತಾರೆ, ಅಂದ್ರೆ ಲೈಕ್ someone who is evolving, someone who is expanding, ಅಂದ್ರೆ someone ಗ್ರೋ ಆಗ್ತಾ ಇದ್ದಾರೆ. ಇವರೆಲ್ಲೂ ಸ್ಟಕ್ ಆಗಿಲ್ಲ. ಮೇ ಬಿ ಮುಂಚೆ ವೀಕ್, ಅಂದ್ರೆ ಇವಾಗ ನಿಮ್ನ ವೀಕ್ ಪೊಸಿಷನ್ ಅಲ್ಲಿ ಈ ಒಂದು ಕಾರ್ಡ್ಸ್ ತೋರಿಸ್ತಾ ಇದೆ. ಬಟ್ ಇದೇ ಕಾರ್ಡ್ಸ್ ಫ್ಯೂಚರ್ ಅಲ್ಲಿ ನಿಮ್ನ ಒಂದು ಗ್ರೋತ್ ಪೊಸಿಷನ್, ಒಂದು ನ್ಯೂ ಜರ್ನಿ ಸ್ಟಾರ್ಟ್ ಮಾಡ್ತಾ ಇರೋದನ್ನ ತೋರಿಸ್ತಾ ಇದೆ. ಸೊ ಐ ಫೀಲ್ ಡೆಫಿನೆಟ್ಲಿ ನೀವು ಇಲ್ಲೇ ಸ್ಟಕ್ ಆಗಿರಲ್ಲ. ಇನ್ ಕೇಸ್ ನಿಮಗೆ ಭಯ ಇದ್ರೆ ಗ್ರೂಪ್ 2 ಅವರೇ, ನಾನು ಹಿಂಗೆ ಉಳ್ದೋಗ್ಬಿಡ್ತೀನೇನೋ, ನಾನು ಹಿಂಗೆ ಲೈಫಲ್ಲಿ ಡಿಸಪಾಯಿಂಟ್ಮೆಂಟ್ ನ ನೋಡ್ಕೊಂಡಿರ್ತೀನೇನೋ, ನಾನು ಹಿಂಗೆ ಲೈಫಲ್ಲಿ ಫೇಲ್ಯೂರ್ ಆಗಿ ಎದ್ಬಿಡ್ತೇನೋ ಅನ್ನೋ ಒಂದು ಕ್ವೆಶನ್ ಇದ್ರೆ ಅದರಿಂದ ಓವರ್ಕಮ್ ಮಾಡಿ ಇವಾಗ. ಬಿಕಾಸ್ ಒಂದು ನ್ಯೂ ಬಿಗಿನಿಂಗ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. 3 years ಆದ್ಮೇಲೆ ಒಂದು ನ್ಯೂ ಸ್ಟಾರ್ಟ್ ಮಾಡ್ತಾ ಇರ್ತೀರಾ. ಇನ್ಫ್ಯಾಕ್ಟ್ ಅದು ಒಂದು ಫೇಲ್ಯೂರ್ ಆಗಿ ನ್ಯೂ ಸ್ಟಾರ್ಟ್ ಮಾಡೋದಲ್ಲ, ಬಟ್ ಒಂದು ಹೋಲ್ ಜರ್ನಿನ ಎಂಡ್ ಮಾಡಿ ಅಲ್ಲೊಂದು ಅಚೀವ್ ಮಾಡಿ ಅಂಡ್ ದೆನ್ ಒಂದು ನ್ಯೂ ಸ್ಟಾರ್ಟ್ ಮಾಡೋದು. ಒಂದು ಮೇ ಬಿ ನೀವು ಕಂಪ್ಲೀಟ್ ಆಗಿ ಬೇರೆ ಒಂದು ಪ್ಲೇಸ್ ಅಲ್ಲಿ ರಿಲೋಕೇಟ್ ಆಗ್ತೀರಾ ಅನ್ಸುತ್ತೆ.
ಬಿಕಾಸ್ ಜನರು ನಿಮ್ಮನ್ನ ಎಲ್ಲೋ ಒಂದು ಕಡೆ ಲೈಕ್ ಫಾರ್ ಇದ್ದಾರೆ ಅಂತ ಯೋಚನೆ ಇಟ್ಕೊಂಡಿರ್ತಾರೆ. ಸೊ ಮೇ ಬಿ ನೀವು ಇರೋ ಒಂದು ಜಾಗದಲ್ಲಿ ಇರಲ್ಲ, ಟೋಟಲ್ ಲೈಕ್ ಪರ್ಮನೆಂಟ್ ಆಗಿ ನೀವು ರಿಲೊಕೇಟ್ ಆಗ್ತೀರಾ ಅಂತ ಐ ಫೀಲ್. ಸೊ ಇವಾಗ ನೋಡೋಣ ಕರಿಯರ್ ವೈಸ್ ನೀವು ಎಲ್ಲಿರ್ತೀರ 3 years ಆದ್ಮೇಲೆ ಅಂತ. ಗ್ರೂಪ್ 2 ಕರಿಯರ್ ವೈಸ್ ನೀವು ಎಲ್ಲಿರ್ತೀರಾ 3 years ಆದ್ಮೇಲೆ. ಗ್ರೂಪ್ 2 ಕರಿಯರ್ ವೈಸ್ ನೀವು ಎಲ್ಲಿರ್ತೀರಾ. ಓಕೆ, ದೇರ್ ಈಸ್ ಅ ಮೆಸೇಜ್ ಆಲ್ರೆಡಿ. 5 of Swords, ವೆರಿ 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 ಕಾಂಪಿಟೇಟಿವ್ ಪೊಸಿಷನ್ ಅಲ್ಲಿರ್ತೀರಾ ಗ್ರೂಪ್ 2. ಆ್ಯಂಡ್ ತುಂಬ ಜನ ನಿಮ್ಮ ಒಂದು ಗ್ರೋತ್ನ ಸಹಿಸ್ಕೊಳಕ್ ಆಗ್ತಾ ಇರಲ್ಲ, ಆ ಥರ ಒಂದು ಸಿಚುವೇಶನ್ ಇರಲಿ. ಮೇ ಬಿ ನಿಮ್ಮ ಗ್ರೋತ್ ಎಷ್ಟರ ಮಟ್ಟಿಗೆ ನೀವು ಗ್ರೋ ಆಗ್ತೀರಾ ಅಂದರೆ ನಿಮಗೆ ತುಂಬ ಜನ ಕಾಂಪಿಟೇಷನ್ ಇರ್ತಾರೆ 3 years ಆದಮೇಲೆ. ತುಂಬ ಜನ ನಿಮ್ಮನ್ನ ಬೀಟ್ ಮಾಡಬೇಕು ಅಂತ ಇರ್ತಾರೆ. ತುಂಬ ಜನ ನಿಮ್ಮ ಒಂದು ಗ್ರೋತ್ ನೋಡ್ಬಿಟ್ಟು ನಿಮ್ಮನ್ನ ಕಾಂಪಿಟೇಷನ್ ಆಗಿ ತಗೊತಾ ಇರ್ತಾರೆ. ನಾನು ಮುಂದೆ ಒಂದಿನ ಬೆಳೆದ್ರೆ ಇವ್ರಿಗಿಂತ ನಾನು ಚೆನ್ನಾಗಿ ಬೆಳಿಬೇಕು, ಇವ್ರೇನು ಇಷ್ಟು ಬೆಳೆದ್ಬಿಟ್ಟ, ಇವಳೇನು ಇಷ್ಟು ಬೆಳೆದ್ಬಿಟ್ಲು, ನನಗೂ ಆಗತ್ತೆ. ಅಂದರೆ ನಿಮ್ಮ ಒಂದು ಗ್ರೋತ್ ನೋಡ್ಬಿಟ್ಟು ಎಲ್ಲೋ ಒಂದು ಕಡೆ ಇಟ್ ಈಸ್ ವೆರಿ ಕಾಮನ್. ಇವಾಗ ಯಾರೋ ಒಬ್ರು ಸಕ್ಸಸ್ ಮಾಡ್ತಾ ಇದ್ದಾರೆ, ಯಾರೋ ಒಬ್ರು ಅಚೀವ್ ಮಾಡ್ತಾ ಇದ್ದಾರೆ, ಯಾರೋ ಒಬ್ರು ಲೈಫಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಎನಿಮೀಸ್ ಬರೋದು, ನೆಗೆಟಿವ್ ಕಣ್ಗಳು ಬರೋದು, ಅವ್ರನ್ನ ಬೀಟ್ ಮಾಡಬೇಕು ಅಂತ ಬರೋದು, ಇಟ್ಸ್ ವೆರಿ ಕಾಮನ್. ಬಟ್ ದ ಬ್ಯೂಟಿಫುಲ್ ಪಾರ್ಟ್ ಏನಂತಂದರೆ ಗ್ರೂಪ್ 2 ತುಂಬ ಜನ ನಿಮ್ಮನ್ನ ಕಾಂಪಿಟೇಷನಾಗಿ ತಗೊತಾ ಇರ್ತಾರೆ. ಮೇ ಬಿ ಇಲ್ಲಿ ನೋಡಿ, ಇಲ್ಲಿ 5 ಇದೆ, ಇಲ್ಲೂ 5 ಇದೆ. ಸೊ ಐ ಗೆಸ್ ಗ್ರೂಪ್ 2 ನಿಮ್ಮ ಒಂದು ಈ ಗ್ರೋತ್, ನಿಮ್ಮ ಒಂದು ಎಕ್ಸ್ಪ್ಲೋರ್ ಆಗ್ತಿರೋ ನೇಚರ್ನ ನೋಡಿ, ನಿಮ್ಮ ಒಂದು ಇಂಟ್ರೋವರ್ಟ್ ಆಗಿರೋರು ಎಕ್ಸ್ಟ್ರೋವರ್ಟ್ ಆಗಿರೋದು, ಇವಾಗ ವೀಕ್ ಆದವರು ಮುಂದೆ ಸ್ಟ್ರಾಂಗ್ ಆಗೋದು, ಇವಾಗ ತುಂಬ ಜನ ಜೊತೆ ಮಾತಾಡ್ದಾನೆ ಇಲ್ದಿರೋರು ಮುಂದೆ ಒಂದಿನ ಎಲ್ಲರನ್ನು ಓವರ್ಕಮ್ ಆಗೋಷ್ಟು ಚೆನ್ನಾಗಿ ಮಾತಾಡೋದು, ಇದನ್ನೆಲ್ಲ ನೋಡಿ ತುಂಬ ಜನ ಜೆಲಸ್ ಆಗ್ತಾರೆ ನಿಮ್ಮನ್ನ ನೋಡಿ. ಗ್ರೂಪ್ 1 ತುಂಬ ಜನ ನಿಮ್ಮನ್ನ ಕಾಂಪಿಟೇಷನ್ ಆಗಿ ತಗೊಳ್ಳೋದನ್ನ ನೋಡ್ತಾ ಇದ್ದೀನಿ. ಏನೋ ಒಂದು ಅಚೀವ್ ಮಾಡ್ತೀರಾ ಆ್ಯಂಡ್ ಏನೋ ಒಂದು ಪಡ್ಕೊತೀರಾ ನೀವು. ಡೆಫಿನೆಟ್ಲಿ ನೀವು ಯಾರೇ ಬಂದು ನಿಮ್ಮ ಗುರಿ ಮಧ್ಯೆ ನಿಂತ್ಕೊಂಡ್ಲು ಅವ್ರನ್ನ ಓವರ್ಕಮ್ ಮಾಡೋಷ್ಟು ಒಂದು ತಾಕತ್ತು ನಿಮಗಿರುತ್ತೆ. ಯಾರೋ ಒಬ್ರು ಸ್ವಲ್ಪ ಹೆದರ್ಸ್ತಾ ಇದ್ದಾರೆ ಅಂತ ಹೆದರ್ಕೊಂಡು ಹಿಂದೆ ಹೋಗೋರಂತೂ ಆಗಿರಲ್ಲ. ನೀವು ಹೆದರ್ಸ್ತಾ ಇದ್ದಾರಾ, ಕಾಂಪಿಟೇಷನ್ ಮಾಡ್ತಾ ಇದ್ದಾರಾ, ಫೈಟಿಗೆ ಬರ್ತಾ ಇದ್ದಾರಾ, ನೋಡೇ ಬಿಡೋಣ, ನಾನು ಒಂದು ಕೈ ನೋಡೇ ಬಿಡೋಣ, ಹಿಂಗಿರ್ತೀರ ನೀವು. ಲೈಕ್ ಇಷ್ಟೊಂದು ಕಾಂಪಿಟೇಟಿವ್ ಆಗಿರ್ತೀರ, ಯಾರಿಗೂ ಹೆದರ್ಕೊಳ್ಳಲ್ಲ ನೀವು, ಯಾರು ನಿಮ್ಮ ಡ್ರೀಮ್ಸಿಗೆ ಅಡ್ಡ ಬರಲ್ಲ. ಆ್ಯಂಡ್ ಬಂದವ್ರನ್ನು ನೀವು ಓವರ್ಕಮ್ ಮಾಡ್ತೀರಾ, ಫೈಟ್ ಮಾಡಕ್ಕೆ ನಿಂತ್ಕೊತೀರಾ. ಬಿಟ್ಟರೆ ಕಾಂಪ್ರಮೈಸ್ ಅಂತೂ ಆಗೋ ಒಂದು ಸಿಚುವೇಶನಲ್ಲಿ ಇರಲ್ಲ. ಮೇ ಬಿ ಇವಾಗ ನೀವು ತುಂಬ ಕಾಂಪ್ರಮೈಸ್ ಆಗ್ತಾ ಇದ್ದೀರಾ ಅನ್ಸುತ್ತೆ ಗ್ರೂಪ್ 2. ಬಟ್ 3 years ಆದಮೇಲೆ ಯಾವುದೇ ಕಾರಣಕ್ಕೂ ನೀವು ಕಾಂಪ್ರಮೈಸ್ ಅಂತೂ ಆಗಲ್ಲ ಯಾರಿಗೂ ಅಂತ ಒಂದು ಸಿಚುವೇಶನಲ್ಲಿ ಇರ್ತೀರಾ. ಸೊ ಇವಾಗ ನೋಡೋಣ ರಿಲೇಶನ್ಶಿಪ್ ವೈಸ್ ಅಥವಾ ಫ್ರೆಂಡ್ಶಿಪ್ ವೈಸ್, ಲವ್ ಲೈಫ್ ವೈಸ್ ಏನು ಮೆಸೇಜ್ ಇದೆ ನಿಮಗೆ 3 years ಆದಮೇಲೆ ನೀವು ಎಲ್ಲಿರ್ತೀರಾ ಅಂತ ನೋಡೋಣ. ಸೊ ದೇರ್ ಈಸ್ ಏಸ್ ಆಫ್ ವಾನ್ಸ್. ವಾವ್, ಒಂದು ಐ ಫೀಲ್ ಈ ಒಂದು ನೆಕ್ಸ್ಟ್ 3 years ಅಲ್ಲಿ ನೀವು ಯಾವುದೇ ಒಂದು ಎಮೋಷನಲ್ ಬಾಂಡಿಂಗ್ ಅಥವಾ ಯಾವುದೇ ಒಂದು ಕಮಿಟ್ಮೆಂಟಿಗೆ ಕೈ ಹಾಕಲ್ಲ ಅನ್ಸುತ್ತೆ. ಬಿಕಾಸ್ 3 years ಆದಮೇಲೆ ಯಾವುದೋ ಒಂದು ಸೀರಿಯಸ್ ಕನೆಕ್ಷನ್ ಅಥವಾ ಒಂದು ಎಕ್ಸೈಟಿಂಗ್ ಕನೆಕ್ಷನ್ ಸ್ಟಾರ್ಟ್ ಮಾಡ್ತೀರಾ. ಸೊ ಗ್ರೂಪ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಮೇ ಬಿ ಅನದರ್ 3 years ನೀವು ಎಲ್ಲರ ಜೊತೆ ಒಂದು ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತೀರಾ, ಕನೆಕ್ಷನ್ ಎಷ್ಟು ಬೇಕು ಅಷ್ಟು ಬಿಲ್ಡ್ ಮಾಡ್ಕೊತೀರಾ, ಎಷ್ಟು ಬೇಕು ಅಷ್ಟು ಕನೆಕ್ಟ್ ಆಗ್ತೀರಾ. ಬಿಟ್ಟರೆ ಯಾರ ಜೊತೆನೂ ನಿಮ್ಮ ಒಂದು ವೀಕ್ನೆಸ್ ಹೇಳ್ಕೊಳ್ಳೋದಾದ್ರೂ ಆಗಲಿ, ಯಾರ ಜೊತೆನೂ ಒಂದು ಕಂಫರ್ಟ್ ಝೋನ್ನ ಮೇಂಟೈನ್ ಮಾಡೋದಾದ್ರೂ ಆಗಲಿ, ಯಾರ ಜೊತೆನೂ ನಿಮ್ಮ ಪಾಸ್ಟ್ನೆಲ್ಲ ಹೇಳ್ಕೊಂಡು ಕತೆ ಹೊಡ್ಕೊಂಡು ಕೂರೋದು, ಇದೆಲ್ಲ ನೀವು ಮಾಡಲ್ಲ ಅನ್ಸುತ್ತೆ ಗ್ರೂಪ್ 2. ಅನದರ್ 3 years ಟೋಟಲ್ ಆಗಿ ನೀವು ಯಾವ ಥರ, ನನಗೆ ಯಾವ ಒಂದು ಮೂವಿ ತಲೆಗೆ ಬರ್ತಾ ಇದೆ, ನೀವು ಹಿಂದಿ ಮೂವೀಸ್ ಇನ್ ಕೇಸ್ ನೋಡಿದ್ರೆ ರಣಬೀರ್ ಕಪೂರ್ನ ಲೈಕ್ ಏ ಜವಾನಿ ಹೇ ದಿವಾನಿ ಆಗೆ ಅದರಲ್ಲಿ ಅವನು ರಿಲೇಶನ್ಶಿಪ್ಪಿಗೆ ಪ್ರಯಾರಿಟಿ ಕೊಡಲ್ಲ ಆ್ಯಂಡ್ ಕರಿಯರ್ಗೂ ತುಂಬ ಪ್ರಯಾರಿಟಿ ಕೊಡಲ್ಲ. ಏನಕ್ಕೆ ಪ್ರಯಾರಿಟಿ ಕೊಡ್ತಾನೆ ಅಂದರೆ, ಅವನು ತುಂಬ ಎಕ್ಸ್ಪ್ಲೋರ್ ಮಾಡೋದು, ಜಾಗಗಳಿಗೆ ಹೋಗೋದು, ಸೆಲ್ಫ್ ಗ್ರೋತ್. ಮೇ ಬಿ ನೀವು ಈ ಥರ ಒಂದು ಫೇಸಲ್ಲಿ ಇರ್ತೀರಾ ಅನದರ್ 3 years ಆ್ಯಂಡ್ ಆಮೇಲೆ ನೀವು
ಮೇ ಬಿ ಇಂಪಾರ್ಟೆಂಟ್ ಪೀಪಲ್ಗಳನ್ನ ಮೀಟ್ ಆಗ್ತೀರಾ ಅನ್ಸುತ್ತೆ. ನೋ ಮ್ಯಾಟರ್ ನೀವು ಯಾವ ಇಯರ್ ನೋಡ್ತಾ ಇದ್ದೀರಾ ಈ ವಿಡಿಯೋನ ಅಂತ, ಆಫ್ಟರ್ 3 years ಆದಮೇಲೆ ಮೇ ಬಿ ಒಂದು ನ್ಯೂ ಕನೆಕ್ಷನ್ಗೆ ನೀವು ಎಂಟ್ರಿ ಕೊಡ್ತೀರಾ. ಅಲ್ಲಿವರೆಗೂ ನೀವು ಯಾವುದೇ ರೀತಿ ಅನದರ್ 3 years ಯಾವುದೇ ರೀತಿಯಾದ ಒಂದು ಸೀರಿಯಸ್ ಕಮಿಟ್ಮೆಂಟಲ್ಲಿ ನಿಮಗೆ ಇರಬೇಕು ಅಂತ ಅನ್ಸಲ್ಲ. ಬಿಕಾಸ್ ಇವಾಗ ಕರೆಂಟ್ ಸಿಚುವೇಶನ್ ನೋಡಿದ್ರೆ ಯಾರೋ ಒಬ್ರು ನಿಮಗೆ ಮೋಸ ಮಾಡಿರೋದನ್ನ ನೋಡ್ತಾ ಇದ್ದೀನಿ, ಯಾರೋ ಒಬ್ರು ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡಿರೋದನ್ನ ನೋಡ್ತಾ ಇದ್ದೀನಿ, ಯಾರೋ ಒಬ್ರು ನಿಮಗೆ ಇಂಪಾರ್ಟೆನ್ಸ್ ಕೊಡ್ದೇ ಇಲ್ದಿರೋದನ್ನ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ನಿಮಗೂ ಒಂದು ರಿಲೇಶನ್ಶಿಪ್ಪಲ್ಲಿ ನಂಬಿಕೆ ಹೋಗಿದೆ ಅನ್ಸುತ್ತೆ, ಅಥವಾ ಎಮೋಷ್ನಲ್ ಕನೆಕ್ಷನ್ ಎಲ್ಲ ಬೇಡಪ್ಪ, ನಾನು ಸ್ವಲ್ಪ ದೂರ ಹೋಗ್ಬಿಡ್ತೀನಿ ಅನ್ನೋ ಒಂದನ್ನ ನಿಮ್ದನ್ನ ನೋಡ್ತಾ ಇದ್ದೀನಿ ನಾನು. ಸೊ ಐ ಫೀಲ್ ಫ್ರೆಂಡ್ಶಿಪ್ಪಿಗೆ ಓಕೆ ಅಂತೀರಾ, 3 years ಆದ್ಮೇಲೂ ಅಷ್ಟೇ ಫ್ರೆಂಡ್ಶಿಪ್ಪಿಗೆ ಓಕೆ ಅಂತೀರಾ. ಬಿಟ್ರೆ ಎಮೋಷ್ನಲ್ ಕನೆಕ್ಷನ್ ಅಂದರೆ ನೀವು ಎಲ್ಲೋ ಒಂದು ಕಡೆ ರೆಡಿ ಆಗಿರಲ್ಲ ಅನ್ಸುತ್ತೆ. ಮೇ ಬಿ ಬಿಕಾಸ್ ಆಫ್ ದ ಡಿಸಪಾಯಿಂಟ್ಮೆಂಟ್ ಯು ಆರ್ ಗೋಯಿಂಗ್ ಥ್ರೂ, ಮೇ ಬಿ ಇನ್ನು ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ಟೈಮ್ ತಗೊತೀರಾ. ಅಂದರೆ ಹೋಗಿರೋ ಒಂದು ಡಿಸಪಾಯಿಂಟ್ಮೆಂಟ್, ಹೋಗಿರೋ ಒಂದು ಎಮೋಷ್ನಲಿ ಬ್ರೇಕ್ ಡೌನ್ ಕನೆಕ್ಷನ್ ಇಂದ ಓವರ್ಕಮ್ ಮಾಡ್ಕೊಳ್ಳೋದಕ್ಕೆ ಅದ್ರ ಮೇಲೆ ಫೋಕಸ್ ಮಾಡ್ತೀರಾ ಅನ್ಸುತ್ತೆ. ಗ್ರೂಪ್ 2. ಸೊ ನೋಡೋಣ, ಇದಾಗಿತ್ತು ನಿಮ್ಮ ಎಸ್ಪೆಷಲಿ ಎಮೋಷ್ನಲ್ ರಿಲೇಶನ್ಶಿಪ್ ಅನ್ಬೋದು. ಸೊ ನೆಕ್ಸ್ಟ್ ನೋಡೋಣ, ಹಿಡನ್ ಸ್ಟ್ರೆಂತ್. ಅಂದರೆ 3 years ಆದಮೇಲೆ ನಿಮ್ಮಲ್ಲಿ ಒಂದು ಹೊಸ ಟ್ಯಾಲೆಂಟ್ನ ನೀವು ಫೈಂಡ್ ಔಟ್ ಮಾಡ್ಬೋದು. ನಿಮಗೆ ಶಾಕ್ ಆಗ್ಬೋದು, ನನ್ನಲ್ಲೂ ಇಂಥ ಒಂದು ಗುಣ ಇತ್ತ ಅಂತ. ನೋಡೋಣ, ನಿಮಗೆ ಗೊತ್ತಿಲ್ದಿರೋ ಅಂತ ಒಂದು ಹಿಡನ್ ಸ್ಟ್ರೆಂತ್ ಏನಾಗಿರುತ್ತೆ ಅಂತ. ಗ್ರೂಪ್ 2. ವಾವ್, 2 of Cups. Guys, I feel you will find true love ಅಥವಾ ಟ್ರೂ ಫ್ರೆಂಡ್ಶಿಪ್. ನಾನಿನ್ನ ಫ್ರೆಂಡ್ಶಿಪ್ ವೇಯಲ್ಲಿ ನೋಡ್ತಾ ಇದ್ದೀನಿ, ಲವ್ ಅನ್ನೋದಕ್ಕಿಂತನೂ ಮ್ಯೂಚುವಲ್, ಅಂದರೆ ನಿಮಗೂ ಅವ್ರಿಗೂ ಸೇಮ್ ಫೀಲಿಂಗ್ಸ್ ಇರೋದು, ಅಥವಾ ನಿಮ್ಮ ಲೈಫ್ ಸ್ಟೈಲ್ ಅವರ ಲೈಫ್ ಸ್ಟೈಲ್ ಸೇಮ್ ಇರೋದು. ಆ್ಯಂಡ್ ಫ್ಯೂಚರ್ ಪ್ಲಾನಿಂಗ್ ಅಂತ ಬಂದರೆ ಇಬ್ರದ್ದು ಆಲ್ಮೋಸ್ಟ್ ಸಿಮಿಲರ್ ಆಗಿರೋದು. ಫ್ಯೂಚರ್ ಏಮ್, ಲೈಫಲ್ಲಿ ಗೋಲ್ ಅಂತ ಬಂದರೆ ಸಿಮಿಲರ್ ಆಗಿರೋ ಅಂಥ ಪರ್ಸನ್ನ ನೀವು ಮೀಟ್ ಆಗ್ತೀರಾ ಅಂತ ಫೀಲ್ ಆಗ್ತದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದು ಪಾರ್ಟ್ನರ್ಶಿಪ್ ಬಗ್ಗೆ ಹೇಳುತ್ತೆ, ಒಂದು ಬಿಸ್ನೆಸ್ ಬಗ್ಗೆ ಹೇಳುತ್ತೆ. ಐ ಫೀಲ್ ನೀವು ಅನ್ಕೊಂಡೇ ಇರಲ್ಲ ಅನ್ಸುತ್ತೆ, ನಾನು ಇಷ್ಟೊಂದು ಬೆರೀತೀನ ಒಬ್ರ ಜೊತೆ, ಅಥವಾ ನಾನು ಇಷ್ಟೊಂದು ಕ್ಲೋಸ್ ಒಬ್ರ ಜೊತೆ ಆಗ್ತೀನ. ಎಸ್ಪೆಷಲಿ ಫ್ರೆಂಡ್ಶಿಪ್ಪಲ್ಲಿ ನನಗೂ ಒಂದು ಟ್ರೂ ಫ್ರೆಂಡ್ಶಿಪ್ ಸಿಗುತ್ತಾ ಅಂತ ನಿಮಗೊಂದು ಥಾಟ್ ಇದೆ ಅನ್ಸುತ್ತೆ. ನಾನು ನಿಜವಾಗ್ಲೂ ಸ್ಪೆಂಡ್ ಮಾಡೋಕ್ಕಾಗತ್ತಾ, ನಾನು ನಿಜವಾಗ್ಲೂ ನನ್ನ ಟ್ರೂ ಬಾಂಡಿಂಗ್ನ ಶೇರ್ ಮಾಡೋಕ್ಕಾಗತ್ತೆ. ಎಲ್ಲೋ ಒಂದು ಕಡೆ ಐ ಫೀಲ್ ನಿಮ್ಮನ್ನು ಅರ್ಥ ಮಾಡಿಕೊಂಡು, ಆ್ಯಂಡ್ ನೀವು ಇನ್ನೊಬ್ರನ್ನ ಟೋಟಲ್ ಅರ್ಥ ಮಾಡಿಕೊಂಡು, ಇಬ್ರದ್ದು ಸ್ಟ್ರೆಂತು ವೀಕ್ನೆಸ್ನ ಅರ್ಥ ಮಾಡ್ಕೊಂಡಿರುವಂಥ ಒಂದು ಬಾಂಡನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಿಮ್ಮಲ್ಲಿರೋ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್, ಅಂದರೆ ಜನರ ಜೊತೆ ಇಂಟರ್ಯಾಕ್ಟ್ ಮಾಡೋದು, ಜನರ ಜೊತೆ ಕಮ್ಯುನಿಕೇಟ್ ಮಾಡೋದು, ನೀವು ಅನ್ಕೊಂಡೇ ಇರಲ್ಲ ಅನ್ಸುತ್ತೆ, ನನ್ನ ಜೊತೆ ಇಂಥ ಒಂದು ಕ್ಯಾರೆಕ್ಟರ್ ಇದೆಯಾ, ನನ್ನ ಜೊತೆ ಇಂಥ ಒಂದು ಟ್ಯಾಲೆಂಟ್ ಇದೆಯಾ, ಜನರ ಜೊತೆ ಮಾತಾಡೋದು, ಕಮ್ಯುನಿಕೇಟ್ ಮಾಡೋದು, ಒನ್ ಕನೆಕ್ಟ್ ಆಗೋದು. ಮೇ ಬಿ ಸೋಷಲೈಸಿಂಗ್ ಅಂದರೆ ನೀವು ಅದರಿಂದ ಸ್ವಲ್ಪ ದೂರನೇ ಇದ್ರಿ ಅನ್ಸುತ್ತೆ ಇಷ್ಟು ದಿವಸ. ಬಟ್ 3 years ಆದಮೇಲೆ ತುಂಬ ಕಂಫರ್ಟೇಬಲ್ ಆಗಿ ಜನರ ಜೊತೆ ಮಾತಾಡ್ತೀರಾ. ಅವ್ರು ಸ್ಟ್ರೇಂಜರೇ ಆಗಿರ್ಬೋದು, ತುಂಬ ಬೇಗ ಕನೆಕ್ಟ್ ಆಗ್ತೀರಾ ನೀವು. ಒನ್ ಥಿಂಗ್ ನೋಡ್ತಾ ಇದ್ದೀನಿ ನಾನು. ಆ್ಯಂಡ್ ತುಂಬ ಬೇಗ ಜನರನ್ನ ರೀಡ್ ಮಾಡ್ತೀರಾ. ಅಂದರೆ ಯಾರು ನಿಮಗೆ ಹರ್ಟ್ ಮಾಡ್ತಾರೆ ಅವ್ರು ಬೇಡ, ಯಾರು ನಿಮಗೆ ಕ್ಲೋಸ್ ಆಗ್ತಾರೆ ಆ್ಯಕ್ಚುಲಾಗಿ ಅವ್ರ ಜೊತೆ ಕ್ಲೋಸ್ ಆಗ್ತಾರೆ. ಸೊ ಯು ವಿಲ್ ಬಿ ಏಬಲ್ ಟು ರೀಡ್ ಅನ್ಸುತ್ತೆ. ಐ ಫೀಲ್ ಈಗ ಹೆಂಗೆ ಅಂತಂದರೆ, ನಿಮ್ಮ ಎನರ್ಜಿಗೆ ಪಾಸಿಟಿವ್ ಆಗಿದ್ದಾರಾ ಅವ್ರನ್ನ ಮಾತ್ರ ಹತ್ತಿರ ಬಿಟ್ಕೊತೀರಾ. ಐ ಫೀಲ್ ಆ ಥರ ಒಂದು ಬಾಂಡಿಂಗ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ 3 years ಆದಮೇಲೆ. ಟ್ರೂ ಕನೆಕ್ಷನ್ಸ್ನ ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ಸುತ್ತೆ. ಆ್ಯಂಡ್ ಐ ಫೀಲ್ ಒಂದು ನಿಮ್ಮ ಎನರ್ಜಿಗೆ ಪಾಸಿಟಿವ್ ಆಗಿ ರಿಲೇಟ್ ಆಗುವಂಥ ಎನರ್ಜೀಸ್ನ ಜೊತೆ ನೀವು ಕನೆಕ್ಟ್ ಆಗ್ತೀರಾ ಅಂತ ಫೀಲ್ ಆಗ್ತಾ ಇದೆ. ಎಸ್, ಒಬ್ರ ಜೊತೆ ನೀವು ಅನ್ಕೊಂಡೇ ಇರಲ್ಲ ಮೇ ಬಿ ನಾನು ಇಷ್ಟು ಚೆನ್ನಾಗಿ ಮಿಂಗಲ್ ಆಗ್ತೀನ ಅಂತ, ಬಟ್ ಒಬ್ರ ಜೊತೆ ತುಂಬ ಚೆನ್ನಾಗಿ ನೀವು ಮಿಂಗಲ್ ಆಗೋದನ್ನ ನೋಡ್ತಾ ಇದ್ದೀನಿ 3 years ಆದಮೇಲೆ. ಸೊ ಗೈಡೆನ್ಸ್ ನೋಡೋಣ. ಗೈಡೆನ್ಸ್ ಅಂತ ಬಂದರೆ ಒಂದು ಟ್ಯಾರೋ ಕಾರ್ಡ್ನ ಪುಲ್ ಮಾಡ್ತೀನಿ ನಾನು ಇವಾಗ, ಆ್ಯಂಡ್ ಒಂದು ಕ್ಯೂಟು ಕಾರ್ಡ್ ಇದೆ ಅಲ್ಲಿ, ಸೊ ಅದನ್ನ ಪುಲ್ ಮಾಡ್ತೀನಿ. ಸೊ ನೋಡೋಣ ಗೈಡೆನ್ಸ್ಗೆ ಏನು ಮೆಸೇಜ್ ಇದೆ. ಇದೊಂದು ಕ್ವಿಕ್ ಮೆಸೇಜ್ ಆಗಿರುತ್ತೆ, ಗೈಡೆನ್ಸ್ ಮೆಸೇಜ್ ಗ್ರೂಪ್ 2.
ಗ್ರೂಪ್ 2 ಏನು ಮೆಸೇಜ್ ಇದೆ ಗ್ರೂಪ್ 2 ಅವ್ರಿಗೆ. ಓಕೆ, ದೇರ್ ಈಸ್ ಒನ್ ಮೆಸೇಜ್ ಗೈಡೆನ್ಸ್. ಇದು 4 ಆಫ್ ವಾನ್ಸ್. ಇಫ್ ಪಾಸಿಬಲ್ ಗ್ರೂಪ್ 2 ಕನೆಕ್ಷನ್ಸ್ನ ಮೇಂಟೈನ್ ಮಾಡಬೇಕು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಮೇ ಬಿ ನಿಮ್ಮ ಫ್ಯಾಮಿಲಿ ಜೊತೆ ಸ್ವಲ್ಪ ಸ್ಪೆಂಡ್ ಮಾಡಬೇಕು ಟೈಮ್ನ. ನಿಮ್ಮನ್ನ ಆ್ಯಕ್ಚುಲಿ ಯಾರು ಕೇರ್ ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು ನೀವು. ಆ್ಯಂಡ್ ಎಸ್, ಎಲ್ಲೋ ಒಂದು ಕಡೆ ಕಳೆದು ಹೋಗಿರೋದು, ವರ್ಕೌಟ್ ಆಗದಿಲ್ದಿರೋದು ಕಡೆ ಜಾಸ್ತಿ ಫೋಕಸ್ ಇದೆ. ಇಫ್ ಪಾಸಿಬಲ್ ನಿಮ್ಮ ಆ್ಯಕ್ಚುಯಲ್ ಗ್ರೋತ್ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರ ಮೇಲೆ ಸ್ವಲ್ಪ ನೀವು ಫೋಕಸ್ ಮಾಡಬೇಕು ಗ್ರೂಪ್ 2. ಸೊ ಇವಾಗ ಇನ್ನೊಂದು ಮೆಸೇಜ್ ನೋಡೋಣ. ಈ ಒಂದು ಕ್ಯೂಟ್ ಡೆಕ್ಕಿಂದ ಒಂದು ಕ್ಯೂಟ್ ಮೆಸೇಜ್ ಬರುತ್ತೆ ಅಂತ ಫೀಲ್ ಆಗ್ತಾ ಇದೆ. ಗ್ರೂಪ್ 2 ಅವರಿಗೆ ಗೈಡೆನ್ಸ್, ನಿಮಗೆ ಓವರಾಲ್ ಗೈಡೆನ್ಸ್, ಅಡ್ವೈಸ್ ಆಗಿರ್ಬೋದು. ನಿಮ್ಮ ಜರ್ನಿ ಫ್ರೂಟ್ಫುಲ್ ಆಗಿರಬೇಕು ಅಂದರೆ ಹೆಂಗೆ, ಯಾವ ಒಂದು ಇಂಪಾರ್ಟೆಂಟ್ ಮೆಸೇಜ್ ನೋಡೋಣ. ಆಲ್ರೆಡಿ ಬಂದಿದೆ. ದೇರ್ ಈಸ್ ಜೆ ಹಾರ್ಟ್. ಬಟ್ ಇದ್ರಲ್ಲಿ ನೋಡ್ಬೋದು ಚಂದ ಯೋಗ ಮ್ಯಾಟ್ ಟೆಂಟ್ ಒಳಗೆ ಚಂದ ಮಲ್ಕೊಂಡಿರೋದು, ಟೈಮ್ ಪಾಸ್ ಮಾಡ್ತಿರೋದು, ಅಥವಾ ಒಂದು ಕ್ಯಾಂಪ್ ಹಾಕೊಂಡಿರೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅದಕ್ಕೆ ಏನಿಷ್ಟ ಅದನ್ನ ಫ್ಲ್ಯಾಗ್ ಹಾಕೊಂಡಿರೋದು. ಸೊ ಕ್ಯೂಟ್ ಮೆಸೇಜ್. ನೋಡೋಣ ಇದೇನು ಮೆಸೇಜು, ಇಂಪಾರ್ಟೆಂಟ್ ಮೆಸೇಜ್ ಗ್ರೂಪ್ 2 ಅವ್ರಿಗೆ. ದರ್ ಈಸ್ ಅ ಟೆಂಟ್, ಶೆಲ್ಟರ್, ಪ್ರೊಟೆಕ್ಷನ್. ಇಫ್ ಪಾಸಿಬಲ್ ಐ ಗೆಸ್ ಎಲ್ಲೊಂದು ಕಡೆ ನಿಮ್ಮ ಡ್ರೀಮ್ ಅನ್ಸುತ್ತೆ, ಒಂದು ಮನೆ ಮಾಡಬೇಕು, ನಿಮ್ಮದೇ ಆದ ಒಂದು ಸ್ವಂತ ಮನೆ ಮಾಡ್ಕೋಬೇಕು, ಕಂಫರ್ಟ್ ಪ್ಲೇಸ್ ಮಾಡ್ಕೋಬೇಕು. ಸೊ ದಟ್ ನೀವು ನಿಮ್ಮ ಫ್ರೆಂಡ್ಲಿ ಪೀಪಲ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಮೇ ಬಿ ನಿಮಗೆ ಮನೆ ಕಟ್ಕೋಬೇಕು, ನಿಮ್ಮದೇ ಆದ ಒಂದು ಶೆಲ್ಟರ್ ಬೇಕು ಅನ್ನೋದೊಂದು ನಿಮ್ಮ ಡ್ರೀಮ್ ಆಗಿತ್ತು ಅನ್ಸುತ್ತೆ ಗ್ರೂಪ್ 2. ಸೊ ಇಟ್ಸ್ ಡಬಲ್ ಕನ್ಫರ್ಮೇಷನ್. ಇಫ್ ಪಾಸಿಬಲ್ ಆ ಒಂದು ಮನೆ ಕಟ್ಕೊಳ್ಳೋದು ಅಥವಾ ಮನೆ ಕೊಂಡ್ಕೊಳ್ಳೋದು, ನಿಮ್ಮದೇ ಆದ ಒಂದು ಓನ್ ಪ್ಲೇಸ್ ಅಂತ ಒಂದು ಫೀಲ್ ಇದೆ ಅಲ್ಲ, ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಡೋದು ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ ಇವಾಗ ಗ್ರೂಪ್ 2 ಅವರು. ವಾವ್, ಒಂದು ಇನ್ ಡೆಪ್ತ್ ಮೆಸೇಜ್. ನಾನು ಅನ್ಕೊಂಡಿರ್ಲಿಲ್ಲ ವಿಡಿಯೋ ಇಷ್ಟು ಲಾಂಗ್ ಆಗುತ್ತೆ ಅಂತ, ಬಟ್ ಎಸ್ ಆಗಿದೆ. ಇದನ್ನೆಲ್ಲ ಕ್ಲೈಮ್ ಮಾಡ್ಕೋಬೇಕಂದ್ರೆ ಗೈಸ್ 111 ಅಂತ ಟೈಪ್ ಮಾಡಿ. ಆ್ಯಂಡ್ ಇಲ್ಲಿವರೆಗೂ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಎಂಡ್ ಮಾಡೋದಕ್ಕೂ ಮುಂಚೆ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ರೀಡಿಂಗಲ್ಲಿ ಕೋರ್ಸ್ ಮಾಡಬೇಕಿಲ್ಲ, ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಎಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.